BA ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಎಲ್ಲ ವಿದ್ಯಾರ್ಥಿಗಳೇ, ತಮ್ಮ ಮೊದಲನೆಯ ಸೆಮಿಸ್ಟರಿನ ರಾಜ್ಯಶಾಸ್ತ್ರದ ಪಠ್ಯಕ್ರಮದಲ್ಲಿ 1ನೇ ಘಟಕದಲ್ಲಿ ಬರುವ 2ನೇ ಅಧ್ಯಾಯವಾಗಿರುವಂಥ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಅಥವಾ ಕನ್ನಡದಲ್ಲಿ ನಾವು ಅದನ್ನು ರಾಜ್ಯಶಾಸ್ತ್ರ ಅಧ್ಯಯನದ ವಿಧಾನಗಳು ಅನ್ನುವಂಥ 2ನೇ ಅಧ್ಯಾಯವನ್ನು ನಾನು ತಮ್ಮ ಜೊತೆಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದು, ನಾನು ರಾಜು ಭಜಂತ್ರಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ. ನೋಡಿ ವಿದ್ಯಾರ್ಥಿಗಳೇ, ತಮಗೆ 2ನೇ ಅಧ್ಯಾಯ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಅನ್ನುವಂಥದ್ದಿದೆ. ಇದನ್ನು ನಾವು ಕನ್ನಡದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ವಿಧಾನಗಳು ಅಂಥೇಳಿ ಕರಿತೀವಿ. ಈ ರಾಜ್ಯಶಾಸ್ತ್ರ ಅಧ್ಯಯನದ ವಿಧಾನಗಳಲ್ಲಿ ಮುಖ್ಯವಾಗಿ ನಾವು ಅಧ್ಯಯನದ ದೃಷ್ಟಿಕೋನದಿಂದ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. 1ನೇದು ಸಾಂಪ್ರದಾಯಿಕ ವಿಧಾನಗಳು ಮತ್ತು 2ನೇದು ಆಧುನಿಕ ವಿಧಾನಗಳು. ಇದನ್ನು ಟ್ರೆಡಿಷನಲ್ ಅಪ್ರೋಚಸ್ ಮತ್ತು ಮಾಡರ್ನ್ ಅಪ್ರೋಚಸ್ ಅಂಥೇಳಿ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ತಮ್ಮ ಪಠ್ಯಕ್ರಮದಲ್ಲಿ ಸಾಂಪ್ರದಾಯಿಕ ವಿಧಾನಗಳಲ್ಲಿ 3 ವಿಧಾನಗಳು ಮತ್ತು ಆಧುನಿಕ ವಿಧಾನಗಳಲ್ಲಿ 3 ವಿಧಾನಗಳನ್ನು ತಮ್ಮ ಪಠ್ಯಕ್ರಮಕ್ಕೆ ಕೊಡಲಾಗಿದೆ. ಮೊದಲನೇದಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ ಹಿಸ್ಟಾರಿಕಲ್ ಅಪ್ರೋಚ್ ಅಂದರೆ ಐತಿಹಾಸಿಕ ವಿಧಾನ, ಲೀಗಲ್ ಅಪ್ರೋಚ್ ಅಂದರೆ ಕಾನೂನಾತ್ಮಕ ವಿಧಾನ, 3ನೇದಾಗಿ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂದರೆ ಸಾಂಸ್ಥಿಕ ವಿಧಾನ ಅನ್ನುವಂಥ 3 ವಿಧಾನಗಳನ್ನು ಕೊಟ್ಟರೆ, ಆಧುನಿಕ ವಿಧಾನಗಳಲ್ಲಿ ಬಿಹೇವಿಯರಲ್ ಅಪ್ರೋಚ್ ಅಂದರೆ ವರ್ತನವಾದ, ಪೋಸ್ಟ್ ಬಿಹೇವಿಯರಲ್ ಅಪ್ರೋಚ್ ವರ್ತನೋತ್ತರವಾದ ಮತ್ತು ವ್ಯವಸ್ಥಾ ವಿಧಾನ ಅನ್ನುವಂಥ ಅಥವಾ ಸಿಸ್ಟಮ್ ಅಪ್ರೋಚ್ ಅನ್ನುವಂಥ 3 ವಿಧಾನಗಳನ್ನು ತಮ್ಮ ಅಧ್ಯಯನಕ್ಕೆ ಕೊಡಲಾಗಿದೆ. ಇನ್ನು ನಾವು ಈ ವಿಧಾನ ಅಂದರೆ ಏನು ಅನ್ನೋದನ್ನು ನೋಡಿದಾದ ಮೇಲೆ ರಾಜ್ಯಶಾಸ್ತ್ರ ಅಧ್ಯಯನದ ವಿಧಾನಗಳನ್ನು ನೋಡೋಣ. ಮೊದಲನೇದಾಗಿ ವಿಧಾನ ಅಂದರೆ ಯಾವುದೇ ಒಂದು ನಿರ್ದಿಷ್ಟ ವಿಷಯವನ್ನು ನಾವು ನೋಡುವ ದೃಷ್ಟಿಕೋನ ಮತ್ತು ಅದನ್ನು ವಿವರಿಸಲಿಕ್ಕೆ ಬಳಸುವಂಥ ಮಾರ್ಗವನ್ನು ಅಥವಾ ಅದನ್ನು ತಿಳ್ಕೊಳ್ಳಿಕ್ಕೆ ಇರುವಂಥ ದಾರಿಯನ್ನು ನಾವೇನಂತ ಕರಿತೀವಿ ಅಂತಾರೆ ವಿಧಾನ ಅಂಥೇಳಿ ಕರಿತೀವಿ. ಇನ್ನು ಅಧ್ಯಯನ ವಿಧಾನ ಅಂದರೆ ಏನು ಅಂತ ನೋಡ್ತೀವಿ ಅಂತಂದರೆ, ನೋಡಿ, ಯಾವುದೇ ಒಂದು ವಿಷಯ ಅಥವಾ ಒಂದು ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ನಾವು ಏನು ಮಾಹಿತಿಯನ್ನು ಪಡ್ಕೋತೀವಿ ಅಥವಾ ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ಮತ್ತು ಆ ಮೂಲಕ ಆ ವಿಷಯದ ಕುರಿತು ಸಂಗ್ರಹಿಸುವಂಥ ಮಾಹಿತಿಯ ಮಾರ್ಗ ಅಥವಾ ದಾರಿಯನ್ನು ನಾವೇನಂತ ಕರಿತೀವಿ ಅಂತಾರೆ ಅಧ್ಯಯನ ವಿಧಾನ ಅಂಥೇಳಿ ಕರಿತೀವಿ. ಪ್ರಸ್ತುತ ರಾಜ್ಯಶಾಸ್ತ್ರದೊಳಗಡೆ ನಮಗೆ 2 ಶಬ್ದಗಳನ್ನು ಬಳಸ್ತೀವಿ. ಒಂದು ಅಧ್ಯಯನ ಪದ್ಧತಿ ಅಂತಲೂ ಬಳಸ್ತೀವಿ, ಇನ್ನೊಂದು ಯಾವುದು ಅಂತಂದರೆ ಅಧ್ಯಯನ ವಿಧಾನ ಅನ್ನುವಂಥದ್ದನ್ನು ನಾವು ಬಳಸ್ತೀವಿ. ಆದರೆ ಇಲ್ಲಿ ನಾವು ಅಧ್ಯಯನ ವಿಧಾನ ಅನ್ನುವಂಥ ಶಬ್ದವನ್ನು ಬಳಸೋಣ. ಕಾರಣ ಏನು ಅಂತಾರೆ, ಅಧ್ಯಯನ ವಿಧಾನ ಮತ್ತು ಅಧ್ಯಯನ ಪದ್ಧತಿಗೆ ಸಣ್ಣ ಮಟ್ಟಿನ ಅಥವಾ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ತಮ್ಮ ಅಧ್ಯಯನಕ್ಕೆ ಅದು ಇರೋದಿಲ್ಲ. ಅದರಿಂದ ನಾವು ಸೂಕ್ತವಾಗಿರುವಂಥ ಪದ ಯಾವುದು ಅಂದರೆ ಅಧ್ಯಯನ ವಿಧಾನ. ಆ ಅಧ್ಯಯನ ವಿಧಾನವನ್ನೇ ನಾವೀಗ ಬಳಸ್ತಾ ಇದ್ದೀವಿ. ಇನ್ನು ಆವಾಗಲೇ ಹೇಳಿದಾಗೆ ರಾಜ್ಯಶಾಸ್ತ್ರ ಅಧ್ಯಯನದ ವಿಧಾನಗಳನ್ನು ಮುಖ್ಯವಾಗಿ 2 ರೀತಿ ವರ್ಗೀಕರಿಸಲಾಗಿದೆ. ಒಂದು ಸಾಂಪ್ರದಾಯಿಕ ವಿಧಾನಗಳು, 2ನೇದು ಯಾವುದು ಅಂತಾರೆ ಆಧುನಿಕ ವಿಧಾನಗಳು ಅಂತೇಳಿ. ಈ ಸಾಂಪ್ರದಾಯಿಕ ವಿಧಾನ ತಮ್ಮ ತಲೆಯಲ್ಲಿರಲಿ, ತಮಗೆ ಮಾಹಿತಿ ಇರಲಿ, ಹೆಚ್ಚು ಊಹಾತ್ಮಕವಾಗಿರುತ್ತೆ. ಅಂದರೆ ಹೆಚ್ಚು ಊಹೆಗಳ ಮೇಲೆ, ಕಲ್ಪನೆಗಳ ಆಧಾರದ ಮೇಲೆ ಈ ಸಿದ್ಧಾಂತಗಳ ರಚನೆಯಾಗಿರ್ತವೆ ಮತ್ತು ಹೆಚ್ಚು ವಿವರಣಾತ್ಮಕವಾಗಿರುವಂಥ ಸಿದ್ಧಾಂತಗಳನ್ನು ಸಾಂಪ್ರದಾಯಿಕ ಸಿದ್ಧಾಂತಗಳು ಅಂತೇಳಿ ಕರಿತೀವಿ ಅಥವಾ ಸಾಂಪ್ರದಾಯಿಕ ವಿಧಾನಗಳು ಅಂತೇಳಿ ಕರಿತೀವಿ. ಇವು 1945ಕ್ಕಿಂತ ಪೂರ್ವ ಹೆಚ್ಚು ಬಳಕೆಯಲ್ಲಿದ್ದು ಇವು ಹೆಚ್ಚಾಗಿ ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತವೆ. ಇನ್ನು ಆಧುನಿಕ ವಿಧಾನಗಳು ಮೌಲ್ಯಗಳಿಂದ ಹೊರಗಡೆ ಬರಬೇಕು ರಾಜ್ಯಶಾಸ್ತ್ರ ಅಂಥೇಳಿ, ರಾಜ್ಯಶಾಸ್ತ್ರಕ್ಕೊಂದು ವಿಜ್ಞಾನದ ಸ್ವರೂಪ ಕೊಡಬೇಕು ಅಂಥೇಳಿ ರೂಪಿಸಲ್ಪಟ್ಟಂಥ ವಿಧಾನಗಳು. ಈ ವಿಧಾನಗಳು 1945ರ ನಂತರ ಬೆಳೆದು ಬಂದಿದ್ದೇವೆ. ಇವು ಮೌಲ್ಯದ ತಾಟಸ್ಥತೆಯನ್ನು, ಮೌಲ್ಯ ಇಲ್ಲದೇ ಇದ್ದು ಅಥವಾ ಮೌಲ್ಯದ ಹೊರಗಡೆ ನಿಂತ್ಕೊಂಡು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂಥೇಳಿ ಈ ವಿಧಾನಗಳು ಹೇಳ್ತವೆ. ತಮ್ಮ ಅನುಕೂಲಕ್ಕಾಗಿ ಒಂದು ಪಟ್ಟಿಯನ್ನು ಮಾಡಲಾಗಿದೆ. ಸಾಂಪ್ರದಾಯಿಕ ವಿಧಾನಗಳಲ್ಲಿ ಯಾವ ವಿಧಾನಗಳು ಅಥವಾ ಸಾಂಪ್ರದಾಯಿಕ ವಿಧಾನದಲ್ಲಿ ಯಾವುಗಳು ಬರ್ತವೆ, ಆಧುನಿಕ ವಿಧಾನದಲ್ಲಿ ಯಾವುಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಥವಾ ಯಾವ
ವಿಧಾನಗಳು ಇಲ್ಲಿ ಬಳಕೆ ಆಗ್ತವೆ ಅನ್ನೋದನ್ನು ಈ ಪಟ್ಟಿಯಲ್ಲಿ ಕೊಡಲಾಗಿದೆ. ಇದರಲ್ಲಿ ತಮ್ಮ ಅಧ್ಯಯನಕ್ಕೆ ಸಾಂಪ್ರದಾಯಿಕ ವಿಧಾನದಲ್ಲಿ 3 ವಿಧಾನಗಳು ಮತ್ತು ಆಧುನಿಕ ವಿಧಾನಗಳಲ್ಲಿ 3 ವಿಧಾನಗಳನ್ನು ಅಧ್ಯಯನಕ್ಕೆ ಅಳವಡಿಸಲಾಗಿದೆ. ನೋಡಿ, ಐತಿಹಾಸಿಕ ವಿಧಾನವನ್ನು ಪ್ರತಿಪಾದನೆ ಮಾಡಿದವರು ಮ್ಯಾಕಿಯಾವೆಲ್ಲಿ. ಅಂದರೆ ಪ್ರತಿಪಾದನೆ ಮಾಡಿದವರಲ್ಲಿ ಪ್ರಮುಖರನ್ನು ಇಲ್ಲಿ ತಮಗೆ ಪಟ್ಟಿ ಮಾಡಿಕೊಡಲಾಗಿದೆ. ಐತಿಹಾಸಿಕ ವಿಧಾನದ ಪ್ರಮುಖ ಪ್ರತಿಪಾದಕರು ಮ್ಯಾಕಿಯಾವೆಲ್ಲಿ, ಜಾರ್ಜ್ ಸಬೈನ್. ಇನ್ನು ತತ್ವಶಾಸ್ತ್ರೀಯ ವಿಧಾನ ಅದು ತಮ್ಮ ಅಧ್ಯಯನಕ್ಕಿಲ್ಲ, ಅದರ ಪ್ರತಿಪಾದಕರು ಪ್ಲೇಟೋ, ಅರಿಸ್ಟಾಟಲ್, ಲಿಯೋ ಸ್ಟ್ರಾಸ್. ಇನ್ನು ಕಾನೂನಾತ್ಮಕ ವಿಧಾನ ಅದರ ಮುಖ್ಯ ಪ್ರತಿಪಾದಕರು ಸಿಸಿರೋ, ಬೋಡಿನ್, ಜಾನ್ ಆಸ್ಟಿನ್. ಇನ್ನು ಸಾಂಸ್ಥಿಕ ವಿಧಾನದ ಮುಖ್ಯ ಪ್ರತಿಪಾದಕರು ಹೆರಾಲ್ಡ್ ಲಾಸ್ಕಿ, ಅರ್ಥರ್ ಬ್ಲೆಂಟ್ಲಿ, ಜೇಮ್ಸ್ ಬ್ರೈಸ್ ಇದ್ದರೆ, ಈ ಕಡೆ ಆಧುನಿಕ ವಿಧಾನದಲ್ಲಿ ಯಾವ ಬರ್ತವೆ ಅಂತಂದರೆ ಸಮಾಜಶಾಸ್ತ್ರೀಯ ವಿಧಾನ, ಇದರ ಪ್ರತಿಪಾದಕರು ಮ್ಯಾಕಿಯಾವೆಲ್, ಗ್ಯಾಬ್ರಿಯಲ್ ಆಲ್ಮಂಡ್ ಇದ್ದರೆ, ಮನಃಶಾಸ್ತ್ರೀಯ ವಿಧಾನ ಇದು ತಮ್ಮ ಅಧ್ಯಯನಕ್ಕಿಲ್ಲ, ಇಲ್ಲಿ ಗ್ರಹಾಂ ವಲ್ಲಾಸ್, ಡೇವಿಡ್ ಟ್ರೂಮನ್ ಅವರು ಬರ್ತಾರೆ. ಇನ್ನು ವರ್ತನವಾದ ಇದೆ ತಮ್ಮ ಅಧ್ಯಯನಕ್ಕೆ, ವರ್ತನವಾದವನ್ನು ಡೇವಿಡ್ ಈಸ್ಟನ್, ರಾಬರ್ಟ್ ಡಾಲ್ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಸರ್ ವರ್ತನೋತ್ತರವಾದ ಇಲ್ಲಲ್ಲ ಅಂತಂದರೆ ವರ್ತನೋತ್ತರವಾದವನ್ನೂ ಕೂಡ ಇದೇ ಡೇವಿಡ್ ಈಸ್ಟನ್ ಅವರು ಮತ್ತು ಉಳಿದಂಥ ರಾಜಕೀಯ ಚಿಂತಕರು ಪ್ರತಿಪಾದನೆ ಮಾಡಿದ್ದಾರೆ. ನಂತರ ಇರೋದು ಯಾವುದು ಅಂದರೆ ಮಾರ್ಕ್ಸ್ವಾದ. ಈ ಮಾರ್ಕ್ಸ್ವಾದವನ್ನು ಲೆನಿನ್, ಆಂಟೋನಿಯೋ ಗ್ರಾಮ್ಸಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ನಾವು ಮುಖ್ಯವಾಗಿ ಮೊದಲನೇದಾಗಿ ನೋಡ್ತಾ ಇರೋದು ಯಾವುದು ಅಂತಂದರೆ ಐತಿಹಾಸಿಕ ವಿಧಾನ. ಈ ಐತಿಹಾಸಿಕ ವಿಧಾನದಲ್ಲಿ ನೋಡಿ, ಐತಿಹಾಸಿಕ ವಿಧಾನದ ಹೆಸರೇ ಹೇಳುವಂತೆ ಏನು ಹೇಳುತ್ತೆ ಅಂದರೆ ಐತಿಹಾಸಿಕವಾಗಿ ಏನು ನಡ್ಕೊಂಡು ಬಂದಿದೆಯಲ್ಲ ಅದರ ಬಗ್ಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಅಧ್ಯಯನ ಮಾಡ್ತೀವಿ. ಈ ವಿಧಾನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಐತಿಹಾಸಿಕ ವಿಚಾರಧಾರೆಗಳಿಗೆ, ಘಟನೆಗಳಿಗೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ನೋಡಿ, ಐತಿಹಾಸಿಕ ವಿಧಾನ ಹಿಸ್ಟಾರಿಕಲ್ ಅಪ್ರೋಚ್. ಪ್ರಾಚೀನ ಕಾಲದೊಳಗಡೆ ಇದನ್ನು ಹೆರೋಡಟಸ್, ತುಸಿಡೈಡಸ್, ನಂತರ ಪ್ಲೇಟೋ, ಅರಿಸ್ಟಾಟಲ್, ಮಾಂಟೆಸ್ಕೋ, ಹೆಗೆಲ್, ಕಾರ್ಲ್ ಮಾರ್ಕ್ಸ್, ಸರ್ ಹೆನ್ರಿ ಮೆನ್, ಎಡ್ಮಂಡ್ ಬರ್ಗ್. ಆಧುನಿಕ ವಿಧಾನದಲ್ಲಿ ಮ್ಯಾಕಿಯಾವೆಲ್ಲಿ, ಈ ಎಲ್ಲ ರಾಜ್ಯಶಾಸ್ತ್ರಜ್ಞರು ಐತಿಹಾಸಿಕ ವಿಧಾನವನ್ನು ಅಳವಡಿಸಿಕೊಂಡಿರೋದನ್ನು ನಾವು ನೋಡ್ತೀವಿ. ಇನ್ನು ಐತಿಹಾಸಿಕ ವಿಧಾನವನ್ನು ಆಧುನಿಕವಾಗಿ ಪ್ರಥಮ ಬಾರಿಗೆ ಅಳವಡಿಸಿಕೊಂಡವರು ಯಾರು ಅಂತಂದರೆ ನಿಕೋಲೋ ಮ್ಯಾಕಿಯಾವೆಲ್ಲಿ. ಈ ವಿಧಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟವ್ರ ನಂತರ ಯಾರು ಅಂತಾರೆ ಜಾರ್ಜ್ ಎಚ್ ಸಬೈನ್. ನೆನಪಿಟ್ಕೊಳ್ಳಿ. ಇನ್ನು ಈ ವಿಧಾನ ಏನು ಹೇಳುತ್ತೆ ಅಂತಂದರೆ ನೋಡಿ, ಮಾನವನ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲ ಘಟನೆಗಳ ಕುರಿತು ಐತಿಹಾಸಿಕವಾಗಿ ಅಂದರೆ ಹಿಂದೆ ಏನು ನಡೆದಿತ್ತಲ್ಲ ಅದನ್ನು ಅಧ್ಯಯನ ಮಾಡೋದ್ರ ಮೂಲಕ ಪ್ರಸ್ತುತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಬೋದು ಅಂತೇಳಿ ಯಾವುದು ಹೇಳುತ್ತೆ ಅಂದರೆ ಐತಿಹಾಸಿಕ ವಿಧಾನ ಹೇಳುತ್ತೆ. ಹೆಸರಲ್ಲೇ ಇದೆ. ಏನು ಅಂತಾರೆ, ಇತಿಹಾಸದಲ್ಲಿ ಏನೇನು ಘಟನೆಗಳು ನಡೆದಿದ್ದಾವಲ್ಲ ಅವುಗಳ ಬೆಳಕಿನೊಳಗಡೆ ಅವುಗಳನ್ನು ತಿಳ್ಕೊಂಡು ನಾವು ಪ್ರಸ್ತುತ ರಾಜಕೀಯ ಸಮಸ್ಯೆಗಳಿಗೆ, ಪ್ರಸ್ತುತ ರಾಜಕೀಯ ವಿಚಾರಧಾರೆಗಳಿಗೆ ನಾವು ಪರಿಹಾರವನ್ನು ಅಥವಾ ನಮಗೆ ಹುಟ್ಟುವಂಥ ಸಮಸ್ಯೆಗಳಿಗೆ ಪರಿಹಾರ ಐತಿಹಾಸಿಕವಾಗಿ ರಾಜಕೀಯ ಘಟನೆಗಳು ಯಾವ ಥರ ನಡ್ಕೊಂಡು ಬಂದಿದ್ದಾವೆ, ಈಗಿರುವಂಥ ಸಮಸ್ಯೆಗಳನ್ನು ಹಿಂದೆ ಯಾವ ಥರ ಬಗೆಹರಿಸಿದ್ರು, ಇವುಗಳ ಅಧ್ಯಯನದ ಮೂಲಕ ತಿಳ್ಕೋಬೋದು ಅಂಥೇಳಿ ಐತಿಹಾಸಿಕ ವಿಧಾನ ಹೇಳುತ್ತೆ. ಈ ವಿಧಾನದ ಮುಖ್ಯ ತಿರುಳು ಏನು ಅಂತಂದರೆ ಪ್ರಸ್ತುತ ಅಸ್ತಿತ್ವದಲ್ಲಿ ಅಂದರೆ ಈಗಿರುವಂಥ ರಾಜಕೀಯ ಸಂಸ್ಥೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಮುಂದೆ ಭವಿಷ್ಯದಲ್ಲಿ ರಾಜಕೀಯ ಸಮಸ್ಯೆಗಳು ಯಾವುದು ಬರ್ಬೋದು, ಎಂಥ ಘಟನೆಗಳು ನಡಿಬೋದು ಅನ್ನೋದನ್ನು ನಾವು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ ಐತಿಹಾಸಿಕವಾಗಿ ಹಿಂದೆ ನಡೆದಂಥ ಘಟನೆಗಳನ್ನು ಐತಿಹಾಸಿಕವಾಗಿ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಈ ವಿಧಾನ ಹೇಳುತ್ತೆ. ಇನ್ನು ಮುಂದುವರಿದು ಮಾನವನ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಘಟನೆಗಳನ್ನು ನಾವು ಐತಿಹಾಸಿಕ ಅಧ್ಯಯನ ಮಾಡೋದ್ರ ಮೂಲಕ ಹಿಂದೆ ಅವು ಹೇಗಿದ್ವು ಅನ್ನೋದನ್ನು, ಯಾವ ಥರ ಕಾರ್ಯವನ್ನು ನಿರ್ವಹಿಸ್ತಿದ್ವು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಈಗಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾವು ಕಂಡುಕೋಬೋದು ಅಂಥೇಳಿ ಈ ವಿಧಾನ ನಮಗೆ ಹೇಳಿಕೊಡುತ್ತೆ. ಇನ್ನು ಪ್ರಸ್ತುತ ರಾಜಕೀಯ ವ್ಯವಸ್ಥೆ, ರಾಜಕೀಯ ಪ್ರಕ್ರಿಯೆಗಳು, ರಾಜಕೀಯ ವಿದ್ಯಮಾನಗಳು ಅಂದರೆ ಏನು ಘಟನೆಗಳು ನಡೀತಾವಲ್ಲ ಇವೆಲ್ಲವನ್ನು ಅರ್ಥೈಸ್ಕೋಬೇಕಾಗಿತ್ತು ಅಂತಂದರೆ ನಮಗೆ
ಐತಿಹಾಸಿಕ ಹಿಂದಿನ ಘಟನೆಗಳು, ಹಿಂದಿನ ರಾಜಕೀಯ ವ್ಯವಸ್ಥೆ, ಹಿಂದೆ ರಾಜಕೀಯ ನಿರ್ಧಾರಗಳನ್ನು ಯಾವ ಥರ ಕೈಗೊಳ್ಳುತ್ತಿದ್ದರು, ಹಿಂದಿನ ಆಡಳಿತ ಪದ್ಧತಿ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಇವುಗಳು ಗೊತ್ತಿದ್ದರೆ ಮಾತ್ರ ನಾವು ಪ್ರಸ್ತುತವಾಗಿರುವಂಥ ರಾಜಕೀಯ ಸಮಸ್ಯೆಗಳಿಗೆ, ರಾಜಕೀಯ ಗುರಿಗಳ ಬಗ್ಗೆ, ರಾಜಕೀಯ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದೇ ಮಾತಲ್ಲಿ ಹೇಳೋದಾಗಿತ್ತು ಅಂದರೆ, ಶೂನ್ಯದಿಂದ ಏನೂ ಘಟಿಸೋದಿಲ್ಲ, ಎಲ್ಲವುಗಳು ಕೂಡ ಕ್ರಮಾನುಗತವಾಗಿ ಐತಿಹಾಸಿಕವಾಗಿ ಬೆಳೆದು ಬಂದಿದ್ದಾವೆ, ಅವುಗಳನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಈ ವಿಧಾನ ಹೇಳುತ್ತೆ. ಮುಂದುವರೆದು, ಭೂತಕಾಲವನ್ನು ತಿಳಿದುಕೊಳ್ಳದೆ ವರ್ತಮಾನ ಕಾಲವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹೇಗೆ ನಡೆದಿತ್ತು ಅನ್ನೋದನ್ನು ಅಧ್ಯಯನ ಮಾಡೋದ್ರ ಮೂಲಕ ಮಾತ್ರ ನಾವು ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂಥೇಳಿ ಈ ವಿಧಾನ ಪ್ರತಿಪಾದನೆ ಮಾಡುತ್ತೆ. ರಾಜ್ಯದ ಭವಿಷ್ಯವನ್ನು ಅಂದರೆ ರಾಜ್ಯ, ಸರ್ಕಾರ, ವ್ಯವಸ್ಥೆ, ಒಟ್ಟಾರೆ ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು ಅಂದರೆ ಹಿಂದಿನ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಅನ್ನೋದನ್ನು ಈ ಸಿದ್ಧಾಂತ ಅಥವಾ ಈ ವಿಧಾನ ಪ್ರತಿಪಾದನೆ ಮಾಡುತ್ತೆ. ಆ ಕಾಲದ ರಾಜಕೀಯ ಚಿಂತಕರು ವ್ಯಕ್ತಪಡಿಸಿರುವಂಥ ವಿಚಾರಧಾರೆಗಳನ್ನು ಬರೀ ಆ ವಿಚಾರಧಾರೆಗಳನ್ನು ಅಧ್ಯಯನ ಮಾಡೋದಲ್ಲ, ಇದರ ಪ್ರಕಾರ, ಈ ವಿಧಾನದ ಪ್ರಕಾರ ಆ ಕಾಲದ ರಾಜಕೀಯ ಚಿಂತನೆಗಳು ಅಲ್ಲಿರುವಂಥ ಸ್ಥಿತಿಗತಿಗಳ ಮೇಲೆ, ಪರಿಸ್ಥಿತಿಗಳ ಮೇಲೆ ನಿರ್ಧಾರ ಆಗಿದ್ವು ಅನ್ನೋದನ್ನು ಈ ವಿಧಾನ ಹೇಳುತ್ತೆ. ಉದಾಹರಣೆಗೆ, ನಾವು ಪ್ಲೇಟೋನ ರಾಜಕೀಯ ಚಿಂತನೆಗಳನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಪ್ಲೇಟೋನ ರಾಜಕೀಯ ಚಿಂತನೆಗಳನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು ಅಂದರೆ ಪ್ಲೇಟೋನ ಚಿಂತನೆಗಳ ಜೊತೆಗೆ ಪುರಾತನ ಅಂದರೆ ಹಿಂದಿನ ಗ್ರೀಕ್ ದೇಶದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದ್ವಿ ಅಂದರೆ ಮಾತ್ರ ಪ್ಲೇಟೋ ಪ್ರತಿಪಾದನೆ ಮಾಡಿರುವ ವಿಚಾರಧಾರೆಗಳು ನಮಗೆ ತಿಳಿತವೆ. ಅದೇ ಜೊತೆಗೆ ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ ಅವರ ಚಿಂತನೆಗಳು ನಮಗೆ ತಿಳಿಬೇಕಾಗಿತ್ತು ಅಂತಂದರೆ ಬರೀ ನಾವು ಅವರ ಚಿಂತನೆಗಳನ್ನು ಅಧ್ಯಯನ ಮಾಡಬೇಕಾಗಿಲ್ಲ, ಅವರ ಚಿಂತನೆಗಳ ಜೊತೆಗೆ 17ನೇ ಶತಮಾನದಲ್ಲಿ ಬ್ರಿಟನ್ ಒಳಗಡೆ ಇದ್ದಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿಗಳನ್ನೂ ಕೂಡ ನಾವು ಅಧ್ಯಯನ ಮಾಡಬೇಕು. ಆ ಮೂಲಕ ಅವರ ವಿಚಾರಧಾರೆಗಳು ನಮಗೆ ಸೂಕ್ತವಾಗಿ ತಿಳಿತವೆ. ಇನ್ನು ರೋಸೋನನ್ನಾಗಲಿ ಅಥವಾ ಕಾರ್ಲ್ ಮಾರ್ಕ್ಸ್ನನ್ನಾಗಲಿ ಓದೋದು, ಅವರ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋದು ಅಂತಂದರೆ ಬರೀ ಕಾರ್ಲ್ ಮಾರ್ಕ್ಸ್ ಮತ್ತು ರೋಸೋ ಅವರ ಚಿಂತನೆಗಳನ್ನು ತಿಳಿದುಕೊಳ್ಳೋದಲ್ಲ, 19ನೇ ಶತಮಾನದ ಅಂದಿನ ರಾಜ್ಯದ ಸ್ಥಿತಿಗತಿಗಳನ್ನು ತಿಳಿದುಕೊಂಡ್ರೆ ಅದರ ಜೊತೆಗೆ ಇವತ್ತಿನ ರಾಜ್ಯದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಅಥವಾ ರಾಜ್ಯ ಬೀರುವಂಥ ಪ್ರಭಾವ, ಸರ್ಕಾರದ ವಿಧಾನ, ಇವತ್ತು ಯಾವ ಥರ ಚಿಂತನೆಗಳಿದ್ದಾವೆ, ವ್ಯಕ್ತಿ ಹಕ್ಕುಗಳಿರ್ಬೋದು, ಮೂಲಭೂತ ಕರ್ತವ್ಯಗಳಿರ್ಬೋದು, ಇವೆಲ್ಲವೂ ನಮಗೆ ಅರ್ಥ ಆಗಬೇಕಾಗಿತ್ತು ಅಂತಂದರೆ ಆ ಕಾಲದ ರಾಜಕೀಯ ಚಿಂತಕ ಮತ್ತು ಆ ಕಾಲದ ಸ್ಥಿತಿಗತಿಗಳ ಬೆಳಕಿನೊಳಗಡೆ ನಾವೇನು ಮಾಡ್ಬೋದು ಅಂದರೆ ಆ ರಾಜಕೀಯ ಚಿಂತನೆಗಳನ್ನು, ವಿಧಾನಗಳನ್ನು ಅಥವಾ ರಾಜಕೀಯ ಕೊಡುಗೆಗಳನ್ನು ಅರ್ಥ ಮಾಡ್ಕೋಬೋದು ಅಂಥೇಳಿ ಈ ಐತಿಹಾಸಿಕ ವಿಧಾನ ಹೇಳುತ್ತೆ. ಈ ಥರ ಅವತ್ತಿರುವಂಥ ಸ್ಥಿತಿಗತಿ ಮತ್ತು ಅಲ್ಲಿರುವ ರಾಜಕೀಯ ಚಿಂತಕರ ಕೊಡುಗೆಗಳ ಬೆಳಕಿನೊಳಗಡೆ ಪ್ರಸ್ತುತ ರಾಜ್ಯದ ಸ್ಥಿತಿಗತಿ ಮತ್ತು ರಾಜಕೀಯ ವ್ಯವಸ್ಥೆಯನ್ನು, ರಾಜಕೀಯ ನೀತಿ ನಿಯಮಗಳನ್ನು ಅಥವಾ ಒಟ್ಟಾರೆ ರಾಜಕೀಯ ಮತ್ತು ಆಡಳಿತವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ವಿಧಾನ ಹೇಳುತ್ತೆ. ಇನ್ನು ರಾಜಕೀಯ ಸಂಸ್ಥೆಗಳ ಇತಿಹಾಸದ ವಿಶ್ಲೇಷಣೆಯ ಮೂಲಕ ಅಂದರೆ ರಾಜಕೀಯ ಸಂಸ್ಥೆಗಳು ಯಾವ ಥರ ಬೆಳೆದು ಬಂದಿದ್ದಾವೆ, ಅದು ರಾಜ್ಯ ಇರ್ಬೋದು, ಸಮಾಜ ಇರ್ಬೋದು, ಅಲ್ಲಿರುವ ಆಡಳಿತ ಇರ್ಬೋದು, ಅಲ್ಲಿರುವಂಥ ಕಾನೂನು ವ್ಯವಸ್ಥೆಗಳಿರ್ಬೋದು, ಇವೆಲ್ಲವನ್ನು ರಾಜಕೀಯ ಸಂಸ್ಥೆಗಳ ಇತಿಹಾಸದ ವಿಶ್ಲೇಷಣೆಯ ಮೂಲಕ ಅಥವಾ ಅವು ಹೇಗೆ ನಡೆದು ಬಂದಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳುವುದರ ಮೂಲಕ ಪ್ರಸ್ತುತ ರಾಜಕೀಯ ಸಂಸ್ಥೆಗಳ ಸ್ವರೂಪ ಮತ್ತು ಅವುಗಳ ಕಾರ್ಯನಿರ್ವಹಣೆಯನ್ನು ಮತ್ತು ಅದರ ಜೊತೆಗೆ ಇವತ್ತಿನ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂಥೇಳಿ ಈ ವಿಧಾನ ಹೇಳುತ್ತೆ. ಅದಕ್ಕೆ ಜಾನ್ ಸಿಲೆ ಅವರು ಹೇಳ್ತಾರೆ ನೋಡಿ, ಇತಿಹಾಸವು ರಾಜ್ಯಶಾಸ್ತ್ರದ ಬೇರು. ಅಂದರೆ ಇತಿಹಾಸ ಎಲ್ಲಿಂದ ಅಂತಂದರೆ ಅಥವಾ ರಾಜ್ಯಶಾಸ್ತ್ರ ಯಾವುದ್ರ ಮೇಲೆ ನಿಂತ್ಕೊಂಡಿದೆ ಅಂತಂದರೆ ಅದಕ್ಕೆ ಮೂಲ ಆಧಾರ ಇತಿಹಾಸ ಅಂತೇಳಿ ಹೇಳುತ್ತೆ. ಇತಿಹಾಸ ಇಲ್ಲದೇ ಇದ್ದರೆ ರಾಜ್ಯಶಾಸ್ತ್ರ ಅನ್ನುವಂಥ ಮರ ಇರೋದಿಲ್ಲ. ರಾಜ್ಯಶಾಸ್ತ್ರ ಅನ್ನುವಂಥ ಮರ ಯಾವುದರ ಆಧಾರಿತವಾಗಿದೆ ಅಂದರೆ ಇತಿಹಾಸದ ಆಧಾರಿತವಾಗಿದೆ. ಮತ್ತು ನೋಡಿ ಮುಂದುವರೆದು ಹೇಳ್ತಾರೆ, ಇತಿಹಾಸವು ರಾಜ್ಯಶಾಸ್ತ್ರದ ಬೇರು, ರಾಜ್ಯಶಾಸ್ತ್ರವು ಇತಿಹಾಸದ ಫಲ ಅಂತೇಳಿ ಹೇಳ್ತಾರೆ. ಅಂದರೆ ಇತಿಹಾಸ ಇಲ್ಲದೆ ರಾಜ್ಯಶಾಸ್ತ್ರ ಇಲ್ಲ ಅನ್ನೋದನ್ನು ಇವರು ಹೇಳ್ತಾರೆ.
ಅದರ ಜೊತೆಗೆ ಜಾರ್ಜ್ ಸಬೈನ್ ಹೇಳ್ತಾರೆ ನೋಡಿ, ಇತಿಹಾಸವು ರಾಜಕೀಯ ವಿದ್ಯಮಾನಗಳ ಪ್ರಯೋಗಾಲಯ ಅಂತೇಳಿ. ಇತಿಹಾಸದೊಳಗಡೆ ಐತಿಹಾಸಿಕವಾಗಿ ಯಾವ ಥರದ ರಾಜಕೀಯ ಘಟನೆಗಳು, ರಾಜಕೀಯ ಸಂಸ್ಥೆಗಳು, ಆಡಳಿತ, ಸುವ್ಯವಸ್ಥೆ, ಕಾನೂನು ಇವೆಲ್ಲವೂ ನಡೆದಿದ್ದಾವೆ ಅನ್ನೋದನ್ನು ತಿಳಿಸೋದು ಯಾವುದು ಅಂದರೆ ಇತಿಹಾಸ ಅಂತೇಳಿ ಸಬೈನ್ ಹೇಳ್ತಾರೆ. ಒಟ್ಟಾರೆ ನಾವೇನು ಹೇಳ್ಬೋದು ಅಂತಂದರೆ ರಾಜಕೀಯ ತತ್ವಜ್ಞಾನ ಇರ್ಬೋದು, ರಾಜಕೀಯ ಚಿಂತನೆ ಇರ್ಬೋದು, ರಾಜಕೀಯ ಸಿದ್ಧಾಂತಗಳಿರ್ಬೋದು, ಇವೆಲ್ಲವೂ ಕೂಡ ಐತಿಹಾಸಿಕವಾಗಿ ನಡೆದು ಬಂದಿದ್ದಾವೆ. ಅದರ ಜೊತೆಗೆ ಅವೆಲ್ಲವೂ ಕೂಡ ಆ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸ್ಥಿತಿಗತಿಗಳಿಂದ ನಿರ್ಧರಿಸಲ್ಪಟ್ಟಿದ್ದಾವೆ ಅಂತೇಳಿ ತಿಳಿಯುತ್ತಾ, ಅದರಿಂದ ನಾವು ರಾಜಕೀಯ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದರೆ ಅವತ್ತಿನ ಸಾಮಾಜಿಕ, ಆರ್ಥಿಕ ಮತ್ತು ಉಳಿದಂಥ ಅಂಶಗಳನ್ನು ಅವು ಇತಿಹಾಸದ ಮೂಲಕ ಅಧ್ಯಯನ ಮಾಡಿದ್ರೆ ಮಾತ್ರ ತಿಳಿಯುತ್ತೆ ಅಂತೇಳಿ ಈ ವಿಧಾನ ಹೇಳುತ್ತೆ. ನಾವು ಉದಾಹರಣೆಗೆ ತಗೊಂಡ್ವಿ ಅಂತಾರೆ, ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ನಾವೇನಾದರೂ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಮೊದಲು ಯಾವುದನ್ನು ತಿಳ್ಕೋಬೇಕು ಅಂತಾರೆ, 1688ರಲ್ಲಿ ನಡೆದಂಥ ಇಂಗ್ಲೆಂಡಿನಲ್ಲಿ ಆದಂಥ ರಕ್ತರಹಿತ ಕ್ರಾಂತಿ ಅದನ್ನು ತಿಳ್ಕೊಂಡ್ವಿ ಅಂತಂದರೆ ಅವತ್ತಿನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳು ತಿಳಿತವೆ. ಅವು ತಿಳಿದಾದ ಮೇಲೆ ಅಂದರೆ 1688ರಲ್ಲಿ ನಡೆದ ಇಂಗ್ಲೆಂಡಿನ ರಕ್ತರಹಿತ ಕ್ರಾಂತಿಯ ಜೊತೆಗೆ ಅಂದಿನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಉಳಿದಂಥ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡ್ರೆ ಜಾನ್ ಲಾಕ್ ಅವರು ಪ್ರತಿಪಾದನೆ ಮಾಡಿರುವ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ನಮಗೆ ತಿಳಿಯುತ್ತೆ. ಅದೇ ಥರ ಐತಿಹಾಸಿಕ ವಿಧಾನದ ಮೂಲಕ ರಾಜಕೀಯ ಚಿಂತನೆಗಳಿರ್ಬೋದು, ರಾಜಕೀಯ ಸಿದ್ಧಾಂತಗಳ ಉಗಮ ಇರ್ಬೋದು, ಅಥವಾ ಅವುಗಳ ಬೆಳವಣಿಗೆ ಇರ್ಬೋದು, ಅವುಗಳನ್ನು ತಿಳಿಲಿಕ್ಕೆ ನಮಗೆ ಸಾಧ್ಯ ಅನ್ನೋದನ್ನು ಈ ವಿಧಾನ ಹೇಳುತ್ತೆ. ಉದಾಹರಣೆಗೆ ಸಮಾಜವಾದ ಯಾವ ಕಾರಣಕ್ಕಾಗಿ ಹುಟ್ಟುಕೊಂಡಿತು, ಯಾವ ವಿಧಾನವನ್ನು ಬಳಸಿ ಸಮಾಜವಾದವನ್ನು ನಾವು ಅಧ್ಯಯನ ಮಾಡಬೇಕು, ಈ ಸಮಾಜವಾದ ಯಾವ ಸಿದ್ಧಾಂತದ ವಿರುದ್ಧ ಹುಟ್ಟುಕೊಂಡಿತು, ಉದಾರವಾದದ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಪಡೆದ ನಂತರ ವ್ಯಕ್ತಿಯ ಹಕ್ಕುಗಳಿಗೆ ಅತಿಯಾದ ತೊಂದರೆ ಬಂದಾಗ, ಅಥವಾ ವ್ಯಕ್ತಿಯನ್ನು ಬಡವ ಮತ್ತು ಶ್ರೀಮಂತ ಅನ್ನುವಂಥ ಅತಿಯಾದ ಭಿನ್ನತೆ ಬಂದಾಗ ಹುಟ್ಟುಕೊಂಡ ವಿಧಾನವೇ ಯಾವುದು ಅಂತಾರೆ, ಅಥವಾ ಸಿದ್ಧಾಂತವೇ ಯಾವುದು ಅಂದರೆ ಸಮಾಜವಾದ. ಇನ್ನು ಈ ಸಮಾಜವಾದ ಎಲ್ಲವನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತಂದರೆ ಉದಾರವಾದ ವ್ಯಕ್ತಿಗೆ ಮುಕ್ತ ಸ್ವಾತಂತ್ರ್ಯ ಕೊಡಬೇಕು ಅಂಥೇಳಿ ಪ್ರತಿಪಾದನೆ ಮಾಡುತ್ತೆ. ಇನ್ನು ಮುಂದುವರೆದು ನಿರಂಕುಶ ಪ್ರಭುತ್ವ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ಇವೆಲ್ಲವೂ ಹೇಗೆ ಬೆಳೆದು ಬಂದವು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿತ್ತು ಅಂದರೆ ಅವು ನಮಗೆ ಐತಿಹಾಸಿಕ ವಿಧಾನದಿಂದ ಸಾಧ್ಯ. ಇತಿಹಾಸದ ಅಧ್ಯಯನದ ಮೂಲಕ ಐತಿಹಾಸಿಕ ವಿಧಾನದ ಅಧ್ಯಯನವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಸಾಧ್ಯ ಅಂತೇಳಿ ಈ ವಿಧಾನ ಪ್ರತಿಪಾದಿಸುತ್ತೆ. ಬರೀ ಸಿದ್ಧಾಂತಗಳಷ್ಟೇ ಅಲ್ಲ, ಮುಂದುವರೆದು ಈ ಆಡಳಿತದ ವಿಧಾನಗಳಿರ್ಬೋದು, ಈ ಐತಿಹಾಸಿಕ ವಿಧಾನದ ಮೂಲಕ ರಾಜಕೀಯ ಸಂಸ್ಥೆಗಳ ವಿಕಾಸದ ಪ್ರಕ್ರಿಯೆಯನ್ನು ಇರ್ಬೋದು. ಉದಾಹರಣೆಗೆ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅತ್ಯಂತ ಪ್ರಾಮುಖ್ಯತೆಯನ್ನು ಹೆಸರುವಾಸಿಯಾದರೆ ಬ್ರಿಟನ್ನಲ್ಲಿ ಬೆಳೆದು ಬಂದಂಥ ಸಂಸದೀಯ ಪದ್ಧತಿ ಇವು ಯಾವ ಥರ ವಿಕಾಸ ಆದವು, ಯಾವ ಥರ ಬೆಳವಣಿಗೆ ಆದವು ಅನ್ನೋದನ್ನು ಐತಿಹಾಸಿಕ ವಿಧಾನ ನಮಗೆ ತಿಳಿಸಿಕೊಡುತ್ತೆ, ಅಥವಾ ಐತಿಹಾಸಿಕ ವಿಧಾನದ ಮೂಲಕ ನಾವು ತಿಳಿದುಕೊಳ್ಳಬಹುದು ಅಂಥೇಳಿ ತಿಳ್ಕೊತೀವಿ. ಇನ್ನು ಐತಿಹಾಸಿಕ ವಿಧಾನದ ಕೆಲವೊಂದಿಷ್ಟು ಗುಣಗಳು ಅಂಥೇಳಿ, ಅಥವಾ ನಾವು ಮುಖ್ಯ ಅಂಶಗಳು ಅಥವಾ ಲಕ್ಷಣಗಳು ಅಂಥೇಳಿ ಕರಿಬೋದು, ಅಥವಾ ಅನುಕೂಲಗಳು ಅಂತ ಕೂಡ ಕರಿಬೋದು. ಐತಿಹಾಸಿಕ ವಿಧಾನದ ಅಧ್ಯಯನದ ಮೂಲಕ ನಾವು ರಾಜಕೀಯ ಸಂಸ್ಥೆಗಳು, ರಾಜಕೀಯ ವಿಚಾರಗಳು, ರಾಜಕೀಯ ಚಿಂತನೆಗಳು ಮತ್ತು ರಾಜಕೀಯ ಸಿದ್ಧಾಂತಗಳು ಇವೆಲ್ಲ ಹೇಗೆ ಉಗಮ ಆಗಿದ್ದಾವೆ, ಹೇಗೆ ಬೆಳವಣಿಗೆ ಹೊಂದಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಈ ವಿಧಾನ ನಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಇವತ್ತಿನ ಅಂದರೆ ಸಮಕಾಲೀನ ರಾಜಕೀಯ ಸಂಸ್ಥೆಗಳ ಯಾವುದೇ ಘಟನೆಯನ್ನು ನಾವು ಐತಿಹಾಸಿಕ ಘಟನೆಯ ಹಿನ್ನೆಲೆಯಲ್ಲಿ ನೋಡ್ತೀವಿ, ಮತ್ತು ಆ ಮೂಲಕ ಮುಂದೆ ಏನಾಗಬಹುದು ಅಥವಾ ಭವಿಷ್ಯದಲ್ಲಿ ರೂಪಿಸುವ ರಾಜಕೀಯ ಘಟನೆಗಳಿಗೆ ಸ್ಪಷ್ಟವಾದಂಥ ಒಂದು ರೂಪುರೇಷೆಯನ್ನು, ಸ್ಪಷ್ಟವಾದಂಥ ಭವಿಷ್ಯ ರೂಪಿಸಲಿಕ್ಕೆ ಐತಿಹಾಸಿಕ ವಿಧಾನ ಅತ್ಯಂತ ಉಪಯೋಗಕಾರಿ ಅನ್ನೋದನ್ನು
ಈ ಸಿದ್ಧಾಂತ ಅಥವಾ ಈ ವಿಧಾನ ಹೇಳುತ್ತೆ. ಅದಕ್ಕೆ ಒ.ಪಿ. ಗೌಬ ಅವರು ಹೇಳ್ತಾರೆ ನೋಡಿ, ಪ್ರಾಚೀನ ರಾಜಕೀಯ ಘಟನೆಗಳ ವಿಶ್ಲೇಷಣೆಯಿಂದ ಕಾನೂನು ಆಳ್ವಿಕೆ ತಲುಪಿದ ಪ್ರಕ್ರಿಯೆಯನ್ನು ಮನವರಿಕೆ ಮಾಡಿಕೊಳ್ಳಲು ಮತ್ತು ಅರ್ಥೈಸಿಕೊಳ್ಳಲು ಸಹಕಾರಿ ಅಂತ. ಅಂದರೆ ಇವತ್ತೆಲ್ಲ ನಾವು ಯಾವ ಹಂತವನ್ನು ತಲುಪಿದ್ದೀವಿ ಅಂತಾರೆ, ಕಾನೂನಿನ ಆಡಳಿತ ಅಥವಾ ಕಾನೂನು ಆಳ್ವಿಕೆ, ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಯಾರು ಹೆಚ್ಚೂ ಅಲ್ಲ ಯಾರು ಕಡಿಮೆಯೂ ಅಲ್ಲ, ಈ ಸಮಾನತೆ ಅಂತೇಳಿ ಏನು ಮಾತಾಡ್ತೀವಲ್ಲ, ಈ ಹಂತಕ್ಕೆ ರಾಜ್ಯ ಅಂದರೆ ಒಟ್ಟಾರೆ ರಾಜ್ಯಶಾಸ್ತ್ರ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ, ಅಂದರೆ ಹಿಂದೆ ಎಲ್ಲ ಸರ್ವಾಧಿಕಾರಿಗಳ ಆಡಳಿತವು ಅಥವಾ ರಾಜರ ಆಡಳಿತವು ಈ ಥರ ಇದ್ದಂಥ ರಾಜ್ಯದ ವ್ಯವಸ್ಥೆ ಅಥವಾ ರಾಜಕೀಯ ಸಿದ್ಧಾಂತ ಇವತ್ತು ಕಾನೂನಿನ ದೃಷ್ಟಿಕೋನಕ್ಕೆ, ಕಾನೂನಿನ ದೃಷ್ಟಿಯಲ್ಲಿ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆಯೂ ಅಲ್ಲ, ಕಾನೂನಿನ ಆಳ್ವಿಕೆ ಅಥವಾ ಪ್ರಜಾಪ್ರಭುತ್ವದಲ್ಲಿ ಸರ್ವರು ಸಮಾನರು ಅನ್ನುವಂಥ ವ್ಯವಸ್ಥೆಯನ್ನು ಇವತ್ತೇನು ರೂಪಿಸಿಕೊಂಡಿದ್ದೀವಲ್ಲ, ಇದು ಹೇಗೆ ಬೆಳೆದು ಬಂತು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಕಾರಿ ಅನ್ನೋದನ್ನೇ ಒ.ಪಿ. ಗೌಬ ಅವರು ಯಾವ ಥರ ಹೇಳ್ತಾರೆ ನೋಡಿ. ಪ್ರಾಚೀನ ರಾಜಕೀಯ ಘಟನೆಗಳ ವಿಶ್ಲೇಷಣೆಯಿಂದ ಕಾನೂನು ಆಳ್ವಿಕೆ ತಲುಪಿದ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಐತಿಹಾಸಿಕ ವಿಧಾನ ಸಹಕಾರಿ ಅಂಥೇಳಿ ಅವ್ರು ಹೇಳ್ತಾರೆ. ಇನ್ನು ರಾಜಕೀಯ ಸಂಸ್ಥೆಗಳ ವಿಕಾಸದ ಕ್ರಮ ಅಥವಾ ಅವು ಯಾವ ಥರ ಬೆಳೆದು ಬಂದವು ಅನ್ನೋದನ್ನು ನಮಗೆ ಈ ವಿಧಾನದ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನು ವಿವಿಧ ತತ್ವಜ್ಞಾನಿಗಳು ಹಾಗೂ ಚಿಂತಕರು ರಾಜ್ಯಶಾಸ್ತ್ರಕ್ಕೆ ಯಾವ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದನ್ನು ಈ ವಿಧಾನದ ಮೂಲಕ ನಾವು ತಿಳಿದುಕೊಳ್ಬೋದು. ಉದಾಹರಣೆಗೆ ಪ್ಲೇಟೋ ಇರ್ಬೋದು, ಅರಿಸ್ಟಾಟಲ್ ಇರ್ಬೋದು, ಸಿಸಿರೋ ಅವರು ಇರ್ಬೋದು, ಸೈಂಟ್ ಅಗಸ್ಟೈನ್ ಇರ್ಬೋದು, ಸೈಂಟ್ ಥಾಮಸ್ ಅಕ್ವಿನಾಸ್ ಇರ್ಬೋದು, ಡಾಂಟೆ ಇರ್ಬೋದು, ಮೆಕ್ಯಾವೆಲಿ ಇರ್ಬೋದು, ಜಿನ್ ಬೋಡಿನ್ ಇರ್ಬೋದು, ಥಾಮಸ್ ಹಾಬ್ಸ್ ಇರ್ಬೋದು, ಮಾಂಟೆಸ್ಕೋ, ಹೆಗಲ್, ಮಿಲ್ ಅವರು ಇರ್ಬೋದು, ಕಾರ್ಲ್ ಮಾರ್ಕ್ಸ್, ಎಲ್ಲ ರಾಜಕೀಯ ಚಿಂತಕರು ರಾಜ್ಯಶಾಸ್ತ್ರಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಧಾನದ ಮೂಲಕ ನಾವು ತಿಳಿದುಕೋಬೋದು. ಈ ವಿಧಾನ ಕೆಲವೊಂದಿಷ್ಟು ದೋಷಗಳನ್ನು, ನ್ಯೂನ್ಯತೆಗಳನ್ನು, ಅನಾನುಕೂಲಗಳನ್ನು ಹೊಂದಿದೆ. ಅವುಗಳನ್ನು ನಾವೀಗ ನೋಡೋಣ. ನೋಡಿ, ಐತಿಹಾಸಿಕ ವಿಧಾನ ಎಲ್ಲವನ್ನು ಐತಿಹಾಸಿಕವಾಗಿ ಹಿಂದೆ ಹೇಗೆ ನಡೆದಿತ್ತು ಅನ್ನೋದನ್ನು ಅಧ್ಯಯನ ಮಾಡ್ತಾನೆ ಹೋದ್ವಿ ಅಂದರೆ ಅದರಲ್ಲಿರುವ ತೊಂದರೆಗಳನ್ನು ಈ ಥರ ಪಟ್ಟಿ ಮಾಡಲಾಗಿದೆ. ಮೊದಲನೇದಾಗಿ ಜೇಮ್ಸ್ ಬ್ರೈಸ್ ಅವರು ಹೇಳ್ತಾರೆ ನೋಡಿ, ಐತಿಹಾಸಿಕ ಘಟನೆಗಳ ಬಾಹ್ಯ ಹೋಲಿಕೆ ತಪ್ಪು ಗ್ರಹಿಕೆಗೆ ಕಾರಣ ಆಗ್ಬೋದು. ಉದಾಹರಣೆಗೆ ಯಾವುದೋ ಒಂದು ಘಟನೆಯನ್ನು ಹಿಂದೆ ನಡೆದಿತ್ತು ಅದೇ ಥರ ಇವತ್ತಿಲ್ಲಿ ನಡೆಯುತ್ತೆ ಅಂತೇಳಿ ಹೋಲಿಕೆ ಮಾಡೋದು ಸಾಧ್ಯ ಇಲ್ಲ ಅಂಥೇಳಿ ಜೇಮ್ಸ್ ಬ್ರೈಸ್ ಅವರು ಹೇಳ್ತಾರೆ. ಇನ್ನು ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಡೇವಿಡ್ ಈಸ್ಟನ್ ಅವರು ವರ್ತನವಾದ ಮತ್ತು ವರ್ತನೋತ್ತರವಾದದ ಮಹಾನ್ ಪ್ರತಿಪಾದಕರು. ಇವರು ಪ್ರತಿಯೊಂದು ರಾಜಕೀಯ ವಿಚಾರಗಳನ್ನು ರಾಜ್ಯಶಾಸ್ತ್ರದವನ್ನು ವಿಜ್ಞಾನದ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟವರು. ನೋಡಿ, ರಾಜಕೀಯ ಸಿದ್ಧಾಂತಿ ಏನು ಮಾಡ್ತಾನೆ ಅಂತಂದರೆ, ಅಥವಾ ರಾಜಕೀಯ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದಂಥ ಯಾರೇ ಇರಬಹುದು, ಇವತ್ತಿನ ರಾಜಕೀಯ ಸಿದ್ಧಾಂತಿಗಳು ತನ್ನ ಮೌಲ್ಯಗಳನ್ನು ಇತಿಹಾಸದೊಳಗಡೆ ಹಿಂದೆ ಹೀಗೆ ನಡೆದಿತ್ತು ಅಥವಾ ಐತಿಹಾಸಿಕ ವಿಧಾನದ ಮೂಲಕ ಇತಿಹಾಸದೊಡನೆ ಮಿಶ್ರಣ ಮಾಡಿ ಇತಿಹಾಸದಲ್ಲಿ ಇಲ್ಲದೇ ಇರೋ ಮೌಲ್ಯಗಳನ್ನು ಅವು ಅಲ್ಲಿ ಇದ್ವು ಅಂಥೇಳಿ ತನ್ನ ಮೌಲ್ಯಗಳು ತಾನೇನು ಅಂದ್ಕೊಂಡಿರ್ತಾನಲ್ಲ ಅದನ್ನು ಐತಿಹಾಸಿಕವಾಗಿ ಈಗ ನಡೆದಿತ್ತು, ಇದು ಸರಿ ಅಂಥೇಳಿ ಹೇಳ್ಬೋದು ಅನ್ನೋದನ್ನು ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ರಾಜಕೀಯ ಸಿದ್ಧಾಂತಿ ತನ್ನ ಮೌಲ್ಯಗಳನ್ನು ಇತಿಹಾಸದೊಳಗಡೆ ಮಿಶ್ರಣ ಮಾಡಿ ಅವುಗಳನ್ನು ಎತ್ತಿ ಹಿಡಿಯೋ ಪ್ರಯತ್ನ ಮಾಡಬಹುದು ಅಂತೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಇನ್ನು ಐತಿಹಾಸಿಕ ವಿಧಾನವನ್ನು ಅನುಸರಿಸಿದರೆ ಏನಾಗುತ್ತೆ ಅಂದರೆ, ಸಂಶೋಧಕನ ಅಥವಾ ರಾಜ್ಯಶಾಸ್ತ್ರ ಚಿಂತಕನ ಅಭಿಪ್ರಾಯಗಳ ಮೇಲೆ ಅವನ ಧಾರ್ಮಿಕ ನಂಬಿಕೆಗಳು, ಪೂರ್ವಾಗ್ರಹ ಪೀಡನೆಗಳು ಪ್ರಭಾವ ಬೀರಬಹುದು. ಅವ ಏನು ಪ್ರತಿಪಾದನೆ ಮಾಡ್ತಾನಲ್ಲ ಅವುಗಳೇ ಸರಿ ಅಂಥೇಳಿ ಹೇಳಿರಬಹುದು ಅಂತನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಇನ್ನು ಈ ವಿಧಾನ ಭೂತಕಾಲದ ಅಂದರೆ ಹಿಂದೆ ನಡೆದಂಥ ಘಟನೆಗಳಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಅದರ ಜೊತೆಗೆ ಹಿಂದಿನ ಅನುಭವಗಳಿಗೆ ಅತಿ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಅದರಿಂದ ಪ್ರಸ್ತುತ ವಿಧಾನಕ್ಕಿಂತ ಅಥವಾ ಪ್ರಸ್ತುತ ಘಟನೆಗಳಿಗಿಂತ ಹಿಂದಿನ ಘಟನೆಗಳೇ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯೋ ಸಾಧ್ಯತೆ ಇದೆ. ಇನ್ನು ಈ ವಿಧಾನ ಭೂತಕಾಲದ ಘಟನೆಗಳಿಗೆ ಅನುಭವಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಹೇಗೆ ನೀಡುತ್ತಲ್ಲ ಅದೇ ಥರ ಈ ವಿಧಾನವನ್ನು ಅಳವಡಿಸಿಕೊಂಡಂಥ ವಿದ್ವಾಂಸರು ತುಂಬ ಆಳವಾಗಿ ಹಿಂದೆ ಹೇಗೆ ನಡೆದಿತ್ತು, ಏನಾಯಿತು ಎಲ್ಲ ಅಧ್ಯಯನ ಮಾಡ್ತಾರೆ. ಆದರೆ ಪ್ರಸ್ತುತಕ್ಕೆ ಅವರ ಕೊಡುಗೆ ತುಂಬ ಅಲ್ಪ ಇರುತ್ತೆ ಅಂತೇಳಿ ಟೀಕೆ ಮಾಡಲಾಗಿದೆ. ಇನ್ನು ಈ ವಿಧಾನ ರಾಜಕೀಯ ಸಮಸ್ಯೆಗಳಿಗೆ ಸೂಕ್ತವಾದ ಅಥವಾ ಪರಿಣಾಮಕಾರಿ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ, ಹಿಂದೆ
ಯಾವ ಸಮಸ್ಯೆ ಉಟ್ಕೊಂಡಿತ್ತು, ಅದಕ್ಕೆ ಅವರು ಯಾವ ಪರಿಹಾರವನ್ನು ತೆಗೆದುಕೊಂಡಿದ್ದರು ಅನ್ನೋದು ಇವತ್ತಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಆಗಲಿಕ್ಕಿಲ್ಲ. ಈ ವಿಧಾನದ ಮೂಲಕ ರೂಪಿಸಲ್ಪಡುವಂಥ ಸಿದ್ಧಾಂತಗಳು ಎಲ್ಲ ಕಾಲಕ್ಕೂ ಅಂದರೆ ಸಾರ್ವಕಾಲಕ್ಕೂ ಅಥವಾ ಸರ್ವಕಾಲಕ್ಕೂ ಯೋಗ್ಯ ಆಗಲಾರವು. ಕಾರಣ ಪ್ರತಿಯೊಂದು ರಾಜಕೀಯ ಘಟನೆಯು ಆಯಾ ಕಾಲಘಟ್ಟಕ್ಕೆ ಸೀಮಿತ ಆಗಿರುತ್ತೆ. ಹಿಂದೆ ಸರ್ವಾಧಿಕಾರಿಗಳ ಆಡಳಿತ ಇತ್ತು, ಹಿಂದೆ ರಾಜ ಮಹಾರಾಜರ ಆಡಳಿತ ಇತ್ತು. ಅವು ಇವತ್ತಿಗೆ ಸೂಕ್ತ ಆಗಲಾರವು. ಅಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಇವತ್ತಿನ ಈ ಜನತಾ ಪ್ರಜಾಪ್ರಭುತ್ವ ಅಥವಾ ಪ್ರಾತಿನಿಧಿಕ ಪ್ರಜಾಪ್ರಭುತ್ವದಲ್ಲಿ ಯೋಗ್ಯ ಆಗಲಿಕ್ಕಿಲ್ಲ ಅನ್ನೋದನ್ನು ಈ ವಿಧಾನದ ವಿರುದ್ಧ ಟೀಕೆ ಮಾಡಲಾಗಿದೆ. ಇಷ್ಟೆಲ್ಲ ದೋಷಗಳ ಹೊರತಾಗಿಯೂ ಕೂಡ ಐತಿಹಾಸಿಕ ವಿಧಾನ, ರಾಜಕೀಯ ಸಂಸ್ಥೆಗಳು ಹೇಗೆ ಬೆಳೆದು ಬಂದವು, ರಾಜಕೀಯ ಚಿಂತಕರು ಯಾವ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಅಧ್ಯಯನ ಮಾಡೋದರ ಮೂಲಕ ಪ್ರಸ್ತುತ ಇರುವಂಥ ಸಮಸ್ಯೆಗಳನ್ನು ಆ ಬೆಳಕಿನಲ್ಲಿ ನೋಡಲಿಕ್ಕೆ ನಮಗೆ ಮಹತ್ವದ ಕಾಣಿಕೆಯನ್ನು ಕೊಟ್ಟಿರುವಂಥ ಒಂದು ವಿಧಾನ ಯಾವುದು ಅಂದರೆ ಐತಿಹಾಸಿಕ ವಿಧಾನ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಎರಡನೆಯ ವಿಧಾನ ಲೀಗಲ್ ಅಪ್ರೋಚ್ ಅಂತಿದೆ. ಈ ಲೀಗಲ್ ಅಪ್ರೋಚ್ ಹೆಸರೇ ಸೂಚಿಸುವಂತೆ ಕಾನೂನಾತ್ಮಕ ವಿಧಾನ ಅಂಥೇಳಿ ಕರಿತೀವಿ. ಈ ವಿಧಾನದ ಮುಖ್ಯ ಪ್ರತಿಪಾದಕರು ಯಾರು ಅಂತಂದರೆ ಸಿಸಿರೋ, ಬೋಡಿ, ಥಾಮಸ್ ಹಾಬ್ಸ್, ಜೆರ್ಮಿ ಬೆಂಥಾಮ್, ಜಾನ್ ಆಸ್ಟಿನ್, ಎ.ವಿ. ಡೈಸಿ ಮತ್ತು ಸರ್ ಹೆನ್ರಿ ಮೆನ್ ಅಂತೇಳಿ ಕರಿತೀವಿ. ಈ ಕಾನೂನುಬದ್ಧ ವಿಧಾನವನ್ನು ಯಾವಾಗಿನಿಂದ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂತಾರೆ 19ನೇ ಶತಮಾನದಿಂದ ಈ ವಿಧಾನದ ಮೂಲಕ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದನ್ನು ನಾವು ಗುರುತಿಸಬಹುದು. ಇಲ್ಲಿ ಹೆಸರೇ ಹೇಳುತ್ತೆ ನೋಡಿ, ರಾಜಕೀಯ ವ್ಯವಸ್ಥೆ ಕಾನೂನುಗಳನ್ನು ಒಳಗೊಂಡಿರುವಂಥ ವ್ಯವಸ್ಥೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಈ ರಾಜಕೀಯ ವ್ಯವಸ್ಥೆ ಕಾನೂನುಗಳನ್ನು ಒಳಗೊಂಡಿದೆ. ಆ ಕಾನೂನುಗಳು, ಈ ವಿಧಾನ ಏನು ಹೇಳುತ್ತೆ ಅಂದರೆ ಕಾನೂನಾತ್ಮಕ ವಿಧಾನ, ಈ ವಿಧಾನ ಕಾನೂನುಗಳನ್ನು ಅರ್ಥೈಸ್ಕೋಬೇಕು. ಕಾನೂನುಗಳಂದರೆ ಯಾವುದು ಅಂದರೆ ಯಾವುದೇ ಒಂದು ದೇಶದ ಮೂಲಭೂತ ಕಾನೂನು ಸಂವಿಧಾನ ಮತ್ತು ಅಲ್ಲಿರುವ ಸರ್ಕಾರ ರೂಪಿಸುವಂಥ ಕಾನೂನುಗಳನ್ನು ನಾವು ಅರ್ಥ ಮಾಡಿಕೊಂಡ್ವಿ ಅಂತಾರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು. ರಾಜ್ಯಶಾಸ್ತ್ರವನ್ನು ಸೂಕ್ತವಾಗಿ ತಿಳಿದುಕೋಬೇಕಾಗಿತ್ತು ಅಂದರೆ ಒಂದು ದೇಶದ ಒಂದು ವ್ಯವಸ್ಥೆಯ ಕಾನೂನು ಮತ್ತು ಆ ದೇಶದ ಮೂಲಭೂತ ಕಾನೂನಾಗಿರುವಂಥ ಸಂವಿಧಾನದ ಬೆಳಕಿನಲ್ಲಿ ಒಟ್ಟಾರೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬಹುದು ಅಂತೇಳಿ ಈ ವಿಧಾನ ಪ್ರತಿಪಾದಿಸುತ್ತೆ. ಈ ವಿಧಾನ ಹೇಳೋದೇನು ಅಂದರೆ ಕಾನೂನುಗಳ ಸ್ಥಾನ, ಅವು ಹೊಂದಿರುವ ಅಧಿಕಾರ ಮತ್ತು ಅವುಗಳ ಕ್ರಿಯೆಗಳ ಆಧಾರಿತವಾಗಿ ರಾಜಕೀಯ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬಹುದು ಅಂತೇಳಿ ಈ ಸಿದ್ಧಾಂತ ಹೇಳುತ್ತೆ ಅಥವಾ ಈ ವಿಧಾನ ಹೇಳುತ್ತೆ. ಈ ವಿಧಾನದ ಮುಖ್ಯ ಪ್ರತಿಪಾದಕರು ಏನು ಹೇಳ್ತಾರೆ ನೋಡಿ, ಒಂದು ದೇಶದ ಸಾಮಾಜಿಕ, ರಾಜಕೀಯ ಅಥವಾ ಆರ್ಥಿಕ ಜೀವನದಲ್ಲಿ ಕಾನೂನುಗಳು ಪ್ರಮುಖ ಪಾತ್ರ ವಹಿಸ್ತವೆ. ಕಾನೂನುಗಳೇ ಆ ರಾಜ್ಯದ ರಾಜ್ಯ ಅಂದರೆ ಆ ದೇಶದ ಒಟ್ಟಾರೆ ವ್ಯವಸ್ಥೆಯನ್ನು ನಿರ್ಧರಿಸ್ತವೆ. ಅದರಿಂದ ನಾವು ಕಾನೂನುಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ನಾವು ಹೀಗೆ ಹೇಳ್ಬೋದು, ಭಾರತದ ರಾಜಕೀಯ ವ್ಯವಸ್ಥೆಯನ್ನು ನಾವು ತಿಳಿಬೇಕಾಗಿತ್ತು ಅಂದರೆ ಭಾರತ ಸರ್ಕಾರದ ಕಾನೂನುಗಳನ್ನ ತಿಳಿಬೇಕು. ಭಾರತದ ಸರ್ಕಾರದ ಕಾನೂನುಗಳು ಎಲ್ಲಿ ನಮಗೆ ತಿಳಿತವೆ ಅಂದರೆ ಈ ದೇಶದ ಮೂಲಭೂತ ಕಾನೂನಾಗಿರುವಂಥ ಸಂವಿಧಾನದ ನಿಬಂಧನೆಗಳನ್ನ ಅರ್ಥೈಸ್ಕೋಬೇಕು. ಆ ಮೂಲಕ ದೇಶದಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ರೂಪಿಸುವಂಥ ಕಾನೂನುಗಳನ್ನ ತಿಳ್ಕೋಬೋದು. ಆ ಮೂಲಕ ಭಾರತದ ನ್ಯಾಯ ವ್ಯವಸ್ಥೆಯನ್ನು ಎತ್ತಿ ಹಿಡಿಲಿಕ್ಕೆ ಸ್ಥಾಪಿಸಲ್ಪಟ್ಟಿರುವಂಥ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ತಿಳ್ಕೋಬೇಕು. ಕಾನೂನು ತಜ್ಞರ ಅಭಿಪ್ರಾಯಗಳು, ಸಂಸತ್ತಿನೊಳಗಡೆ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ರೂಪಿಸಲ್ಪಡುವಂಥ ಕಾನೂನುಗಳು, ಅಲ್ಲಿ ನಡೆಯುವಂಥ ಚರ್ಚೆಗಳು, ಅದರ ಜೊತೆಗೆ ದೇಶದಲ್ಲಿ ಇರುವಂಥ ರಾಜ್ಯ ಶಾಸಕಾಂಗಗಳು ರೂಪಿಸುವಂಥ ಕಾನೂನುಗಳು, ಅಲ್ಲಿ ನಡೆಯುವಂಥ ಚರ್ಚೆಗಳು, ಕಾನೂನು ರಚನಾ ವಿಧಾನ, ಅದರ ಜೊತೆಗೆ ಆ ಕಾನೂನು ಬೀರುವಂಥ ಪರಿಣಾಮಗಳು, ಆ ಕಾನೂನುಗಳಲ್ಲಿರುವಂಥ ದೋಷಗಳನ್ನು ಮತ್ತೆ ತಿದ್ದುಪಡಿ ಮಾಡಲು ಬಳಸುವಂಥ ವಿಧಾನಗಳು, ಈ ಎಲ್ಲ ವ್ಯವಸ್ಥೆಯನ್ನು, ಅದರ ಜೊತೆಗೆ ಈ ಕಾನೂನುಗಳನ್ನು ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸುವಂಥ ನ್ಯಾಯಾಂಗ ವ್ಯವಸ್ಥೆ, ಅಲ್ಲಿರುವಂಥ ತೀರ್ಪುಗಳು, ಇವೆಲ್ಲವನ್ನು ಅಧ್ಯಯನ ಮಾಡೋದ್ರ ಮೂಲಕ ರಾಜಕೀಯ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬಹುದು ಅಂತೇಳಿ ಈ ವಿಧಾನ ಹೇಳುತ್ತೆ. ರಾಜ್ಯವು ಕಾನೂನಿನ ಸೃಷ್ಟಿಕರ್ತ ಮತ್ತು ಕಾನೂನನ್ನು ಜಾರಿಗೊಳಿಸುವ ಸಾಧನ ಅಂಥೇಳಿ ಈ ವಿಧಾನ ಹೇಳಿಕೊಡುತ್ತೆ. ಅದಕ್ಕೆ ಈ ವಿಧಾನವನ್ನು ಪ್ರತಿಪಾದಿಸುವವರು ಅಥವಾ ಪ್ರತಿಪಾದಕರು ಏನಂತ ಹೇಳ್ತಾರೆ ಅಂತಾರೆ, ರಾಜ್ಯವನ್ನು ಕಾನೂನುಬದ್ಧ ವ್ಯಕ್ತಿ ಅಂಥೇಳಿ ಈ ವಿಧಾನದ ಪ್ರತಿಪಾದಕರು ಹೇಳ್ತಾರೆ. ಒಟ್ಟಾರೆ ಕಾನೂನಾತ್ಮಕ ವಿಧಾನ ಏನು ಹೇಳುತ್ತೆ ಅಂತಾರೆ, ಒಂದು
ರಾಜ್ಯವನ್ನು ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂದರೆ ಆ ದೇಶದ ಕಾನೂನುಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ನಾವು ರಾಜ್ಯಶಾಸ್ತ್ರದಲ್ಲಿ ಆ ರಾಜ್ಯದ ಕಾನೂನುಗಳನ್ನು, ಆ ರಾಜ್ಯದ ವ್ಯವಸ್ಥೆಯನ್ನು ಅಥವಾ ಒಟ್ಟಾರೆ ರಾಜ್ಯಶಾಸ್ತ್ರವನ್ನು ಕಾನೂನುಗಳ ಅಧ್ಯಯನದ ಮೂಲಕ ಮಾಡಬೇಕು ಅಂತೇಳಿ ಕಾನೂನಾತ್ಮಕ ವಿಧಾನ ಹೇಳುತ್ತೆ. ಕಾನೂನಾತ್ಮಕ ವಿಧಾನದ ಅನುಕೂಲಗಳನ್ನು ಅಥವಾ ಗುಣಗಳನ್ನು ನೋಡಿದ್ವಿ ಅಂದರೆ, ಈ ವಿಧಾನದ ಮೂಲಕ ನಾವೇನಾದರೂ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ ಅಥವಾ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದ್ವಿ ಅಂದರೆ ಆಡಳಿತದ ಏಕರೂಪತೆ ಮತ್ತು ಖಚಿತತೆಯನ್ನು ತಿಳಿಲಿಕ್ಕೆ ಸಹಕಾರಿಯಾಗುತ್ತೆ. ಕಾರಣ, ಕಾನೂನಿನಲ್ಲಿ ಏನು ಅಳವಡಿಸಲಾಗಿದೆ, ಅದರ ಮೂಲಕ ಆಡಳಿತ ಹೇಗೆ ನಡೀತಿದೆ, ಅದರ ಫಲಿತಾಂಶ ಏನಾಯಿತು ಅನ್ನೋದನ್ನು ನಾವು ಕಾನೂನಾತ್ಮಕ ವಿಧಾನದ ಮೂಲಕ ತಿಳಿಲಿಕ್ಕೆ ಸಹಾಯ ಆಗುತ್ತೆ. ಎರಡನೇದು, ಇಲ್ಲಿ ಅಂದರೆ ಕಾನೂನಾತ್ಮಕ ವಿಧಾನದಲ್ಲಿ ಪೂರ್ವಾಗ್ರಹ ಪೀಡನೆಗಳು ಅಂದರೆ ಹೀಗೆ ಆಗಬಹುದು ಅನ್ನುವಂಥ ಅಥವಾ ಹೀಗೆ ಆಗಿತ್ತು ಅನ್ನುವಂಥ ವಿಚಾರಗಳನ್ನು ಹಿಡದೆ ಪೂರ್ವಾಗ್ರಹ ಪೀಡನೆಗಳು ಮತ್ತು ಅಪ್ರಾಮಾಣಿಕತೆಯನ್ನು ಈ ವಿಧಾನದ ಮೂಲಕ ನಾವು ತಡೆಗಟ್ಟಬಹುದು. ಕಾರಣ, ಇರುವ ಕಾನೂನುಗಳಲ್ಲಿ ಅಥವಾ ಕಾನೂನು ವ್ಯವಸ್ಥೆಗಳನ್ನು ಅಧ್ಯಯನ ಮಾಡೋದರ ಮೂಲಕ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅಪ್ರಾಮಾಣಿಕತೆಯನ್ನು ಅಥವಾ ತಪ್ಪು ಮಾರ್ಗದ ಮೂಲಕ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನುಗಳ ಅಧ್ಯಯನದ ಮೂಲಕ ಸರಿಯಾಗಿ ಅಂದರೆ ಕಾನೂನುಗಳ ಅಧ್ಯಯನದ ಮೂಲಕ ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ, ಜನತೆಯ ಹಕ್ಕುಗಳು, ಕರ್ತವ್ಯಗಳು ಇವೆಲ್ಲವನ್ನು, ಅದರ ಜೊತೆಗೆ ಯಾವ ಥರ ಸಾಮಾಜಿಕ ವ್ಯವಸ್ಥೆ ಇತ್ತು ಅನ್ನೋದನ್ನು ನಿಖರವಾಗಿ ಅಧ್ಯಯನ ಮಾಡಬಹುದು ಅಂಥೇಳಿ ಕಾನೂನಾತ್ಮಕ ವಿಧಾನದ ಪ್ರತಿಪಾದಕರು ಹೇಳಿದರೆ, ಕಾನೂನಿನ ಅನುಷ್ಠಾನ ಮತ್ತು ವ್ಯಕ್ತಿನಿಷ್ಠೆಗಳ ನಡುವಿನ ಸಂಬಂಧವನ್ನು ತಿಳಿಲಿಕ್ಕೂ ಕೂಡ ನಾವು ಈ ವಿಧಾನದ ಮೂಲಕ ಸಾಧ್ಯ ಇದೆ ಅನ್ನೋದನ್ನು ಇದರ ಪ್ರತಿಪಾದಕರು ಹೇಳ್ತಾರೆ. ಅದರ ಜೊತೆಗೆ ಈ ವಿಧಾನ ಕಾನೂನುಬದ್ಧತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೋಡುತ್ತೆ. ಅಂದರೆ ಇಲ್ಲಿ ವ್ಯಕ್ತಿಗಿಂತ ಕಾನೂನು ಸರ್ವಶ್ರೇಷ್ಠ, ಕಾನೂನಿನ ಆಡಳಿತ ಇರುತ್ತೆ, ಅದರಿಂದ ಕಾನೂನನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಕಾನೂನಾತ್ಮಕ ವಿಧಾನ ಹೇಳಿದರೆ, ಈ ವಿಧಾನವೂ ಕೂಡ ಅನೇಕ ದೋಷಗಳನ್ನು ಹೊಂದಿದೆ, ಅನಾನುಕೂಲತೆಗಳನ್ನು ಹೊಂದಿದೆ. ಒಂದನೆಯದಾಗಿ, ಕಾನೂನಾತ್ಮಕ ವಿಧಾನ ಅಥವಾ ಕಾನೂನುಗಳ ಅಧ್ಯಯನ ಮಾಡೋದರಿಂದ ಕಾನೂನುಗಳು ಹೇಗಿದ್ದವು ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಕಾನೂನುಗಳಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ಕಾನೂನಾತ್ಮಕ ವಿಧಾನ ಬದಲಾವಣೆಗೆ ಕಠಿಣ ವಿಧಾನ ಅಂತ ಕರಿತೀವಿ. ಕಾರಣ ಏನು ನೋಡಿ, ಕಾನೂನಾತ್ಮಕ ವಿಧಾನ ನೀತಿ ನಿಯಮಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅದಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಶೀಘ್ರವಾಗಿ ನಾವು ಯಾವುದೇ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಘಟನೆಗಳನ್ನು ಕಾನೂನು ರೂಪಿಸುವ ವಿಧಾನದ ಮೂಲಕ ಮಾತ್ರ ಪರಿಹಾರ ಕಂಡುಹಿಡಲಿಕ್ಕೆ ಮತ್ತು ಅವಧಿ ಹೆಚ್ಚಾಗಿ ಬೇಕಾಗುತ್ತೆ. ಉದಾಹರಣೆಗೆ ಪ್ರಸ್ತುತ ದೇಶದಲ್ಲಿ ಯಾವುದೋ ಒಂದು ಹೊಸ ಕಾನೂನನ್ನು ತರಬೇಕಾಗಿತ್ತು ಅಂದರೆ, ಭಾರತದ ಉದ್ದಗಲಕ್ಕೂ ಕಾನೂನು ಆಗಬೇಕಾಗಿತ್ತು ಅಂದರೆ ಲೋಕಸಭೆಯಲ್ಲಿ ಮಂಡನೆ ಅಥವಾ ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು. ಅಲ್ಲಿ ಆ ಮಂಡನೆಯಾದಂಥ ಮಸೂದೆಯ ಕುರಿತು ಶೀಘ್ರ ಮತ್ತು ದೀರ್ಘವಾಗಿರುವಂಥ ಸಮಾಲೋಚನೆ ಆಗಬೇಕು, ಎರಡೂ ಸದನಗಳಿಂದ ಪಾಸಾಗಬೇಕು, ನಂತರ ಅದು ರಾಷ್ಟ್ರಪತಿಗಳ ಸಹಿ ಆಗಬೇಕು. ಇವತ್ತಿನ ಪ್ರಸ್ತುತ ವಿಧಾನದಲ್ಲಿ ಇದು ಪ್ರಾತಿನಿಧಿಕ ಪ್ರಜಾಪ್ರಭುತ್ವದಲ್ಲಿ ನಾವು ಅಳವಡಿಸಿಕೊಂಡಿರೋ ವಿಧಾನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೀಗೆ ಕಾನೂನು ಮಾಡುವಂಥ ಪ್ರಕ್ರಿಯೆ ತುಂಬ ದೀರ್ಘವಾಗಿರುವಂಥದ್ದು. ಮತ್ತು ಈ ಕಾನೂನು ವಿಧಾನ ಎರಡನೇದು ಏನು ಹೇಳುತ್ತೆ ಅಂತಾರೆ, ಪ್ರಕ್ರಿಯೆಗಳಿಗೆ ಅತಿಯಾದಂಥ ಮಹತ್ವವನ್ನು ಕೊಡುತ್ತೆ. ನೋಡಿ, ಕಾನೂನಾತ್ಮಕ ವಿಧಾನ ಫಲಿತಾಂಶಗಳಿಗಿಂತ ಕೂಡ ಅಥವಾ ಏನು ರಿಸಲ್ಟ್ ಬರುತ್ತೆ ಅದಕ್ಕಿಂತನೂ ಕಾನೂನಾತ್ಮಕ ವಿಧಾನ ಪ್ರತಿಯೊಂದು ನೀತಿ ನಿಯಮಗಳಿಗೆ ಅತಿಯಾದಂಥ ಪ್ರಾಮುಖ್ಯತೆಯನ್ನು ಕೊಡೋದರಿಂದ ಶೀಘ್ರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಇದು ತೊಂದರೆದಾಯಕ ಅಂಥೇಳಿ ಈ ವಿಧಾನದ ಕುರಿತು ಮಾಡಲಾಗಿರುವಂಥ ಎರಡನೇ ಟೀಕೆ. ಇನ್ನು ಮೂರನೇ ಟೀಕೆ ಏನು ಅಂತಂದರೆ, ಕಾನೂನಾತ್ಮಕ ವಿಧಾನದಿಂದ ಸಮಗ್ರ ಅಧ್ಯಯನ ಸಾಧ್ಯ ಇಲ್ಲ ಅಂತೇಳಿ ಕರಿತೀವಿ. ಉದಾಹರಣೆಗೆ ಅಥವಾ ಕಾರಣ ಏನು ಅಂತ ನೋಡ್ತೀವಿ ಅಂದರೆ, ನೋಡಿ, ಕಾನೂನಾತ್ಮಕ ವಿಧಾನದ ಮೂಲಕ ರಾಜ್ಯಶಾಸ್ತ್ರದ ಸಮಗ್ರ ಅಧ್ಯಯನ ಸಾಧ್ಯ. ಕಾರಣ ಏನು ಅಂತಾರೆ, ಇಲ್ಲಿ ಕಾನೂನಾತ್ಮಕ ವಿಧಾನದಲ್ಲಿ ಕಾನೂನುಗಳು, ಕಾನೂನು ಸ್ಥಾಪಿತ ರಾಜ್ಯಶಾಸ್ತ್ರದ ವಿವಿಧ ಅಂಗಗಳಾಗಿರುವಂಥ ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಇವುಗಳ ಬಗ್ಗೆ ಕಾನೂನು ಯಾವ ಥರ ಹೇಳುತ್ತೆ, ಕಾನೂನು ವ್ಯವಸ್ಥೆ ಏನು, ಕಾನೂನುಗಳ ಆದ ನಂತರ ಅವುಗಳ ಪರಿಣಾಮ ಏನು, ಇವುಗಳನ್ನು ಅಧ್ಯಯನ ಮಾಡ್ತೀವಿ ವಿನಃ ಈ ವಿಧಾನದಲ್ಲಿ ಎಲ್ಲವೂ ಕೂಡ ನಾವು ರಾಜ್ಯಶಾಸ್ತ್ರದೊಳಗಡೆ ಅತಿ ಪ್ರಮುಖವಾಗಿರುವಂಥ ಒತ್ತಡ ಗುಂಪುಗಳಾಗಿರಬಹುದು, ಮತದಾರರ ವರ್ತನೆಗಳಾಗಿರಬಹುದು, ಸರ್ಕಾರದ ನೀತಿ ನಿಯಮಗಳು, ಪ್ರಜೆಗಳ ಮೇಲೆ ಬೀರುವಂಥ ಪರಿಣಾಮಗಳು, ಇವುಗಳನ್ನು ಅಧ್ಯಯನ ಮಾಡಲಿಕ್ಕೆ
ಇಲ್ಲಿ ಸಾಧ್ಯ ಇಲ್ಲ. ಅದರಿಂದ ಕಾನೂನಾತ್ಮಕ ಅಧ್ಯಯನ ವಿಧಾನದಿಂದ ಸಮಗ್ರವಾಗಿರುವಂಥ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇದನ್ನು ಅಂದರೆ ಈ ವಿಧಾನವನ್ನು ಟೀಕೆ ಮಾಡಲಾಗಿದೆ. ಕೊನೆಯದಾಗಿ ಈ ವಿಧಾನ ಸ್ವಲ್ಪ ಕ್ಲಿಷ್ಟತೆ ಇದೆ ಅಂತೇಳಿ ಟೀಕೆ ಮಾಡಲಾಗಿದೆ. ನೋಡಿ, ಕಾನೂನಾತ್ಮಕ ವಿಧಾನ ಸಾಮಾನ್ಯ ಜನತೆಗೆ ಅರ್ಥ ಆಗೋದಿಲ್ಲ. ಇವತ್ತಿಗೂ ಕಾನೂನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ಅದಕ್ಕೆ ನ್ಯಾಯಾಧೀಶರು, ನ್ಯಾಯವಾದಿಗಳು ಅಥವಾ ವಿಚಾರವಂತರು ಅಥವಾ ಹೆಚ್ಚು ತಿಳುವಳಿಕೆ ಇದ್ದವರು ಬೇಕು. ಕಾನೂನು ರೂಪಿಸುವ ವಿಧಾನ ಮತ್ತು ಕಾನೂನುಗಳ ಅರ್ಥವಿಧಾನ ಸಾಮಾನ್ಯ ಜನತೆಗೆ ಅರ್ಥ ಆಗೋದಿಲ್ಲ. ಅದೇನಿದ್ರೂ ಕೂಡ ಕಾನೂನು ಪಂಡಿತರಿಗೆ ಅರ್ಥ ಆಗುವಂಥ ವಿಚಾರ. ಅದರಿಂದ ಇದು ಸ್ವಲ್ಪ ಕ್ಲಿಷ್ಟತೆಗೆ ನಮ್ಮನ್ನು ಎಡೆ ಮಾಡುತ್ತೆ ಅಂಥೇಳಿ ಈ ವಿಧಾನದ ಕುರಿತು ಮಾಡಲಾಗಿರುವಂಥ ಟೀಕೆ. ಇನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಕೊನೆಯ ವಿಧಾನ ಯಾವುದು ಅಂತಂದರೆ ತಮ್ಮ ಅಧ್ಯಯನಕ್ಕೆ ಕೊನೆಯ ವಿಧಾನ ಸಾಂಸ್ಥಿಕ ವಿಧಾನ, ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತೇಳಿ ಕರಿತೀವಿ. ಹೆಸರೇ ಹೇಳುವ ಹಾಗೆ ಇದು ಅಂದರೆ ಈ ವಿಧಾನ ಏನು ಹೇಳುತ್ತೆ ಅಂತಂದರೆ ರಾಜಕೀಯ ಸಂಸ್ಥೆಗಳಾದಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ರಾಜಕೀಯ ಪಕ್ಷಗಳಿರ್ಬೋದು, ಒತ್ತಡ ಗುಂಪುಗಳಿರ್ಬೋದು, ನಾಗರಿಕ ಸೇವಾ ವರ್ಗ, ಈ ಎಲ್ಲವುಗಳನ್ನು ನಾವು ರಾಜಕೀಯ ಸಂಸ್ಥೆಗಳ ಮೂಲಕ ಅಂದರೆ ಈ ಸಂಸ್ಥೆಗಳ ಮೂಲಕ ಅಧ್ಯಯನ ಮಾಡೋದ್ರ ಮೂಲಕ ಸಮಗ್ರವಾಗಿ ರಾಜ್ಯಶಾಸ್ತ್ರವನ್ನು ತಿಳ್ಕೋಬಹುದು ಅಂತೇಳಿ ಪ್ರತಿಪಾದನೆ ಮಾಡುವಂಥದ್ದೇ ಸಾಂಸ್ಥಿಕ ವಿಧಾನ ಅಂತೇಳಿ ಕರಿತೀವಿ. ಈ ಸಾಂಸ್ಥಿಕ ವಿಧಾನ ಅನುಗಮನ ವಿಧಾನ ಅಂತೇಳಿ ಕರಿತೀವಿ. ಅಂದರೆ ಅನುಗಮನ ವಿಧಾನ ಅಂತಂದರೆ ಏನು ಅಂತಂದರೆ ಇಲ್ಲಿ ಅಣುವಿನ ಮೂಲಕ ಸಮಗ್ರ ಜಗತ್ತನ್ನು, ಸಮಗ್ರ ವಿಶ್ವವನ್ನು ತಿಳಿದುಕೊಳ್ಳುವಂಥದ್ದು. ಅಂದರೆ ಇಲ್ಲಿ ಒಂದು ರಾಜಕೀಯ ಸಂಸ್ಥೆಯನ್ನು ಅಧ್ಯಯನ ಮಾಡೋದ್ರ ಮೂಲಕ ಒಟ್ಟಾರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ವಿಧಾನ ನಮಗೆ ತಿಳಿಸಿಕೊಡುತ್ತೆ. ಇನ್ನು ರಾಜಕೀಯ ಸಂಸ್ಥೆಗಳ ಅಧ್ಯಯನದೊಂದಿಗೆ ಇಲ್ಲಿರುವಂಥ ಸರ್ಕಾರಗಳು, ಅವುಗಳ ಮಾದರಿ ಮತ್ತು ಸರ್ಕಾರದ ವಿವಿಧ ಹಂತಗಳು ಅಂದರೆ ಉದಾಹರಣೆ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಬಹುದು ಅಂತೇಳಿ ಈ ವಿಧಾನ ಹೇಳುತ್ತೆ. 20ನೇ ಶತಮಾನದಲ್ಲಿ ಈ ವಿಧಾನವನ್ನು ಅಥವಾ ಈ ವಿಧಾನದ ಮೂಲಕ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತು ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ವಿಧಾನವನ್ನು ಪ್ರಾಚೀನ ಕಾಲದಲ್ಲಿ ಅರಿಸ್ಟಾಟಲ್ ಮತ್ತು ಪೊಲಿಬಿಯಸ್ ಸಾಂಸ್ಥಿಕ ವಿಧಾನವನ್ನು ಬಳಸಿದರೆ, ಆಧುನಿಕ ಕಾಲದಲ್ಲಿ ಲಾರ್ಡ್ ಬ್ರೈಸ್ ಅವರಿರ್ಬೋದು, ಬ್ಲೆಂಟ್ಲಿ ಇರ್ಬೋದು, ವಾಲ್ಟರ್ ಬೆಗೆಹಾಟ್, ಹೆರಾಲ್ಡ್ ಲಾಸ್ಕಿ ಮತ್ತು ಹರ್ಮನ್ ಫೈನರ್ ಅವರು ಈ ಸಾಂಸ್ಥಿಕ ವಿಧಾನವನ್ನು ಹೆಚ್ಚಾಗಿ ಬಳಸಿರೋದನ್ನು ನಾವು ನೋಡ್ತೀವಿ. ಇನ್ನು ಈ ವಿಧಾನ ಏನು ಹೇಳುತ್ತೆ ಅಂತಾರೆ, ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಾನೆ ಅಲ್ಲಿರುವ ರಾಜಕೀಯ ಸಂಸ್ಥೆಗಳನ್ನು ಅಧ್ಯಯನ ಮಾಡಬೇಕು. ರಾಜಕೀಯ ಸಂಸ್ಥೆಗಳೇ ರಾಜ್ಯಶಾಸ್ತ್ರದ ಅಧ್ಯಯನದ ಕೇಂದ್ರ ಬಿಂದು ಅಂತೇಳಿ ಈ ವಿಧಾನ ಹೇಳುತ್ತೆ. ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಯಾವುದರ ಮೂಲಕ ಅಂತಾರೆ, ರಾಜಕೀಯ ಸಂಸ್ಥೆಗಳ ಮೂಲಕ, ವಿನಃ ವೈಯಕ್ತಿಕವಾಗಿ ಅಲ್ಲ. ಯಾವುದೇ ಒಂದು ನೀತಿ ನಿರ್ಧಾರಗಳು, ಒಂದು ಕಾನೂನು ಆಗಬೇಕಾಗಿತ್ತು ಅಂದರೆ, ಒಂದು ನಿಯಮ ಆಗಬೇಕಾಗಿತ್ತು ಅಂದರೆ ಸಂಸ್ಥೆಗಳ ಮೂಲಕವೇ ಆಗುತ್ತೆ ಅಂತೇಳಿ ಈ ವಿಧಾನ ಹೇಳುತ್ತೆ. ಉದಾಹರಣೆಗೆ ಯಾವುದೇ ಒಂದು ಹೊಸ ಕಾನೂನು ಆಗಬೇಕಾಗಿತ್ತು ಅಂದರೆ ಅದು ಶಾಸಕಾಂಗದ ಮೂಲಕ ಆಗುತ್ತೆ, ಒಬ್ಬ ವ್ಯಕ್ತಿಯ ಮೂಲಕ ಆಗೋದಿಲ್ಲ. ಆ ಕಾನೂನು ಜಾರಿಗೆ ಬರೋದು ಕಾರ್ಯಾಂಗದ ಮೂಲಕ. ಆ ಕಾನೂನು ನ್ಯಾಯಸಮ್ಮತವಾಗಿದೆಯೋ ಇಲ್ಲೋ, ಸಂವಿಧಾನದ ಚೌಕಟ್ಟಿನೊಳಗಡೆ ಇದೆಯೋ ಇಲ್ಲೋ ಅನ್ನೋದು ನಿರ್ಧಾರ ಮಾಡೋದು ಯಾವುದು ಅಂತಾರೆ ನ್ಯಾಯಾಂಗ. ಅದರಿಂದ ಸಂಸ್ಥೆಗಳನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಈ ವಿಧಾನ ಹೇಳುತ್ತೆ. ವಿದ್ಯಾರ್ಥಿಗಳೇ ನೆನಪಿಡಿ, ಇಲ್ಲಿ ಸಂಸ್ಥೆಗಳ ಮೂಲಕ ಆಗುತ್ತೆ ಅಂತ ಹೇಳಿದರೆ ಮುಂದೆ ಬರುವಂಥ ವರ್ತನಾವಾದದಲ್ಲಿ ಇದಕ್ಕೆ ವಿಜ್ಞಾನದ ಬೆಂಬಲವನ್ನು ಅಥವಾ ವೈಜ್ಞಾನಿಕ ವಿಧಾನವನ್ನು ಅಳವಡಿಸುವಾಗ ಇವುಗಳನ್ನು ಸ್ವಲ್ಪ ಬದಲಾವಣೆ ಮಾಡಿ ಅಲ್ಲಿ ವ್ಯಕ್ತಿನಿಷ್ಠತೆಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಅಥವಾ ವಿಜ್ಞಾನದ ಮೂಲಕ ಅಧ್ಯಯನ ಮಾಡೋದ್ರ ಕಡೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಆಧುನಿಕ ವಿಧಾನದಲ್ಲಿ ಕೊಡಲಾಗಿರೋದನ್ನು ನಾವು ನೋಡ್ತೀವಿ. ನೋಡಿ, ಸಾಂಸ್ಥಿಕ ವಿಧಾನದಲ್ಲಿ ರಾಜಕೀಯ ಅಧ್ಯಯನಕ್ಕೆ ಅದರ ಔಪಚಾರಿಕ ಸಂಸ್ಥೆಗಳಿಗೆ ಅಥವಾ ಔಪಚಾರಿಕ ಸಂಸ್ಥೆಗಳ ಮೂಲಕ ಅಧ್ಯಯನ ಮಾಡಬೇಕು ಅಂಥೇಳಿ ಈ ವಿಧಾನ ಹೇಳುತ್ತೆ. ಕಾರಣ ಏನು ಅಂತಾರೆ, ಔಪಚಾರಿಕ ಸಂಸ್ಥೆಗಳು ಸಂವಿಧಾನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟಿರ್ತವೆ, ಕಾನೂನಿನ ಮಾನ್ಯತೆಯನ್ನು ಹೊಂದಿರ್ತವೆ. ಈ ಸಂಸ್ಥೆಗಳ ಅಧ್ಯಯನದ ಮೂಲಕ ರಾಜಕೀಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬಹುದು ಅಂತೇಳಿ ಈ ವಿಧಾನ ಪ್ರತಿಪಾದನೆ ಮಾಡುತ್ತೆ. ಇನ್ನು ವಿವಿಧ ರಾಜಕೀಯ ಘಟನೆಗಳನ್ನು ವಿಶ್ಲೇಷಿಸಲಿಕ್ಕೆ ಸಂಸ್ಥೆಗಳನ್ನು ಅಧ್ಯಯನ ಮಾಡೋದು ಪ್ರಮುಖ ಅಂಥೇಳಿ ಈ ವಿಧಾನ ಹೇಳುತ್ತೆ. ಇನ್ನು ಸಂಸ್ಥೆಗಳು ರಾಜ್ಯದಲ್ಲಿ ಅಂದರೆ ವಿವಿಧ ರಾಜಕೀಯ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಿರತೆಯನ್ನು ತರೋದರ ಮೂಲಕ ಅವು ಪ್ರಮುಖ ಅಂಗಗಳಾಗಿರ್ತವೆ ಅಂತೇಳಿ ಈ ವಿಧಾನ ಹೇಳುತ್ತೆ. ಉದಾಹರಣೆಗೆ ನ್ಯಾಯಾಂಗ
ಶಾಸಕಾಂಗ ರೂಪಿಸಿರುವಂಥ ಕಾನೂನುಗಳನ್ನು, ಕಾರ್ಯಾಂಗ ಜಾರಿಗೊಳಿಸಿರುವ ಕಾನೂನುಗಳನ್ನು ಸಂವಿಧಾನಬದ್ಧವಾಗಿ ಇದೆಯೋ ಇಲ್ಲೋ ಅನ್ನೋದನ್ನು ನೋಡೋದು, ವ್ಯಕ್ತಿಯ ಹಕ್ಕುಗಳನ್ನು ಎತ್ತಿ ಹಿಡಿಯೋದು ನ್ಯಾಯಾಂಗ ಮಾಡುತ್ತೆ. ಅದರಿಂದ ಈ ವಿಧಾನ ಏನು ಹೇಳುತ್ತೆ ಅಂದರೆ ಸಂಸ್ಥೆಗಳನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಹೇಳುತ್ತೆ. ಸಂಸ್ಥೆಗಳು ಹಲವಾರು ಉದ್ದೇಶಗಳನ್ನು ಪೂರೈಸ್ತವೆ. ಅದರಿಂದ ಉದಾಹರಣೆಗೆ ಸಂಘರ್ಷಗಳನ್ನು ಪರಿಹರಿಸೋದಿರ್ಬೋದು, ಕಾನೂನುಗಳನ್ನು ರೂಪಿಸೋದಿರ್ಬೋದು, ನೀತಿ ನಿಯಮಗಳನ್ನು ಜಾರಿಗೆ ತರೋದಿರ್ಬೋದು, ಇವೆಲ್ಲ ಕಾರ್ಯಗಳನ್ನು ಮಾಡೋದು ಯಾವುದು ಅಂದರೆ ಸಂಸ್ಥೆಗಳು. ಅದರಿಂದ ಸಾಂಸ್ಥಿಕ ವಿಧಾನ ಪ್ರತಿಪಾದನೆ ಮಾಡೋದೇನು ಅಂತಂದರೆ ಒಟ್ಟಾರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ರಾಜಕೀಯ ಸಂಸ್ಥೆಗಳನ್ನು ಅಧ್ಯಯನ ಮಾಡಬೇಕು. ಕಾರಣ ಇದೇ ರಾಜಕೀಯ ಸಂಸ್ಥೆಗಳು ವ್ಯಕ್ತಿಯ ನಡವಳಿಕೆಯನ್ನು ನಿಯಂತ್ರಿಸ್ತವೆ. ಅದರ ಜೊತೆಗೆ ವಿವಿಧ ರಾಜಕೀಯ ಸಂಸ್ಥೆಗಳ ಮೂಲ, ವಿಕಾಸ ಮತ್ತು ಅವುಗಳ ಕಾರ್ಯವಿಧಾನಗಳನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ರಾಜಕೀಯ ಸಂಸ್ಥೆಗಳು ತಿಳಿಬೇಕು ಅಂತೇಳಿ ಹೇಳುತ್ತೆ. ಸಾಂಸ್ಥಿಕ ವಿಧಾನ ರಾಜಕೀಯ ನೀತಿ ನಿರೂಪಣೆ, ರಾಜಕೀಯದ ಸ್ಥಿರತೆ ಇರ್ಬೋದು, ಅವುಗಳ ಕಾರ್ಯಕ್ಷಮತೆ, ಇವೆಲ್ಲದರ ಮೇಲೂ ರಾಜಕೀಯ ಸಂಸ್ಥೆಗಳು ಪ್ರಭಾವ ಬೀರ್ತವೆ ಅಂತೇಳಿ ಈ ವಿಧಾನ ಹೇಳುತ್ತೆ. ಇನ್ನು ಈ ಸಾಂಸ್ಥಿಕ ವಿಧಾನದ ಲಕ್ಷಣಗಳನ್ನು ನಾವು ನೋಡಿದ್ವಿ ಅಂತಾರೆ, ಒಂದನೆಯದಾಗಿ ಕಾನೂನುಬದ್ಧತೆಗೆ ಇದು ಪ್ರಾಮುಖ್ಯತೆಯನ್ನು ಕೊಡುತ್ತೆ. ನೋಡಿ, ಸಾಂಸ್ಥಿಕ ವಿಧಾನ ಸಂಸ್ಥೆಗಳ ಸ್ಥಾಪನೆ ಇರ್ಬೋದು, ಅವುಗಳ ಕಾರ್ಯನಿರ್ವಹಣೆ ಇರ್ಬೋದು, ಅವುಗಳ ಪರಿಣಾಮಕತ್ವದ ಬಗ್ಗೆ ಪ್ರತಿಯೊಂದನ್ನು ಕಾನೂನುಬದ್ಧವಾಗಿ ವಿವಿಧ ಸಾಂಸ್ಥಿಕ ಅಂಗಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತವೆ, ಅವು ಸರ್ಕಾರದ ಪ್ರತಿಯೊಂದು ಕಾರ್ಯವು ಹೇಗೆ ಕಾನೂನಾತ್ಮಕವಾಗಿ ಆಗುತ್ತೆ ಅನ್ನೋದನ್ನು ತಿಳಿಸಿಕೊಡುತ್ತೆ. ಅದರಿಂದ ಕಾನೂನಾತ್ಮಕ ವಿಧಾನ ಹೆಚ್ಚು ಉತ್ತರದಾಯಿಯಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವುದೇ ನೀತಿ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ಜವಾಬ್ದಾರಿ ಎಲ್ಲಿರುತ್ತೆ ಅಂದರೆ ಕಾನೂನುಬದ್ಧ ಸಂಸ್ಥೆಗಳಲ್ಲಿ ಇರುತ್ತೆ ಅಂತೇಳಿ ಈ ವಿಧಾನ ಹೇಳುತ್ತೆ. ಎರಡನೇದು, ಈ ವಿಧಾನದ ಲಕ್ಷಣದಲ್ಲಿ ರಚನಾತ್ಮಕತೆಯನ್ನು ನೋಡ್ತೀವಿ. ಅಂದರೆ ಸಾಂಸ್ಥಿಕ ವಿಧಾನ ಸಂಸ್ಥೆಗಳನ್ನು ರಚನೆ ಅಥವಾ ಸಂಸ್ಥೆಗಳ ರಚನೆಯನ್ನು ತಿಳಿದುಕೊಳ್ಳುವುದರ ಮೂಲಕ ಪ್ರತಿಯೊಂದು ಸಂಸ್ಥೆಯು ಯಾವ ಕಾರ್ಯವನ್ನು ಮಾಡುತ್ತೆ, ಅದರ ಪರಿಣಾಮ ಏನು ಅನ್ನೋದನ್ನು ತಿಳಿಸಿಕೊಡೋದ್ರ ಮೂಲಕ ನಮಗೆ ಒಟ್ಟಾರೆ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಬೋದು. ಇನ್ನು ಮೂರನೇದಾಗಿ, ಸಾಂಸ್ಥಿಕ ವಿಧಾನ ಐತಿಹಾಸಿಕತೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅಂದರೆ ಸಾಂಸ್ಥಿಕ ವಿಧಾನ ಏನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಆವಾಗಲೇ ಹೇಳಿದಂಗೆ ಐತಿಹಾಸಿಕ ವಿಧಾನದಲ್ಲಿ ಹೇಗೆ ಸಂಸ್ಥೆಗಳು ಬೆಳೆದು ಬಂದಿದ್ವು ಅನ್ನೋದನ್ನು ಅಧ್ಯಯನ ಮಾಡೋದ್ರ ಮೂಲಕ ಅವುಗಳ ರಚನೆ, ಅವುಗಳ ಕಾರ್ಯವಿಧಾನ ಮತ್ತು ಅವುಗಳ ಉಪಯುಕ್ತತೆಯನ್ನು ತಿಳಿಯೋದ್ರ ಮೂಲಕ ಪ್ರಸ್ತುತ ಸಂದರ್ಭಕ್ಕೆ ಆ ರಾಜಕೀಯ ಸಂಸ್ಥೆಗಳು ಯಾವ ಕೊಡುಗೆಯನ್ನು ನೀಡುತ್ತಿದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ರೂಢಿಗತವಾಗಿ ಬಂದಿರುವಂಥ ವ್ಯವಸ್ಥೆ ಅಥವಾ ರೂಢಿಗತ ಅಂತೇಳಿ ಕರಿತೀವಿ. ರಾಜಕೀಯ ಸಂಸ್ಥೆಗಳ ಸ್ಥಾಪನೆ ಮತ್ತು ಕಾನೂನು ನಿಯಮಗಳಿಗೆ ಒಳಪಟ್ಟು ಬದುಕುವುದು ಮಾನವ ಸಂಕುಲ ತಾನು ಬೆಳೆದು ಬಂದ ಪರಿಯಾಗಿದೆ ಅಥವಾ ಮನುಷ್ಯ ತಾನು ರೂಢಿಸಿಕೊಂಡಂಥ ನಿಯಮ ಆಗಿದೆ. ನಾಗರಿಕ ಜೀವನ ಸುಗಮವಾಗಿ ಸಾಗಬೇಕಾಗಿತ್ತು ಅಂದರೆ ರಾಜಕೀಯ ಸಂಸ್ಥೆಗಳು ಬೇಕೇ ಬೇಕು. ಅದರ ನೀತಿ ನಿಯಮಗಳ ಪಾಲನೆಯ ಮೂಲಕನೇ ಮನುಷ್ಯ ಸಂತೋಷದಾಯಕವಾಗಿ ಬದುಕ್ತಾ ಬಂದಿದ್ದಾನೆ. ನೀತಿ ನಿಯಮಗಳ ಇಲ್ಲದೇ ಇದ್ದರೆ ಮನುಷ್ಯ ಸಂತೋಷದಾಯಕವಾಗಿ ಅಥವಾ ನೆಮ್ಮದಿ ಜೀವನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ರಾಜಕೀಯ ಸಂಸ್ಥೆಗಳ ಸ್ಥಾಪನೆ ಮತ್ತು ಅವುಗಳ ಕಾರ್ಯನಿರ್ವಹಣೆಯ ಮೂಲಕ ನಾವು ರಾಜ್ಯಶಾಸ್ತ್ರವನ್ನು ಸಮಗ್ರವಾಗಿ ಅಧ್ಯಯನ ಮಾಡಬಹುದು ಅಂತೇಳಿ ಈ ವಿಧಾನ ಹೇಳಿಕೊಡುತ್ತೆ. ಆದರೂ ಕೂಡ ಈ ವಿಧಾನವೂ ಟೀಕೆಗಳಿಗೆ ಒಳಗಾಗಿದೆ. ನೋಡಿ, ಈ ವಿಧಾನದ ವಿರುದ್ಧ ಇರುವಂಥ ಟೀಕೆಗಳು, ಈ ವಿಧಾನ ನೀತಿ ನಿರೂಪಣೆ ಮತ್ತು ಕಾನೂನು ರಚನೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವಂಥ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಸಂಸ್ಥೆಗಳಿಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಟ್ಟಿರುವುದನ್ನು ನಾವು ನೋಡ್ತೀವಿ. ಎರಡನೇದು, ಈ ವಿಧಾನದ ಅತಿ ದೊಡ್ಡ ಟೀಕೆ ಇರೋದು ಯಾವುದು ಅಂತಾರೆ, ಅಭಿವೃದ್ಧಿ ಹೊಂದಿದಂಥ ಪ್ರದೇಶಗಳು ಅಥವಾ ಭೌಗೋಳಿಕವಾಗಿ ಹೆಚ್ಚು ಅಭಿವೃದ್ಧಿ ಹೊಂದಿರುವಂಥ ದೇಶಗಳ ಸಂಸ್ಥೆಗಳಿಗೆ ಈ ವಿಧಾನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಉದಾಹರಣೆಗೆ ಪಶ್ಚಿಮ ಯುರೋಪ್ ಇರಬಹುದು, ಉತ್ತರ ಅಮೇರಿಕಾದಲ್ಲಿರುವಂಥ ಸಂಸ್ಥೆಗಳು ಅಂದರೆ ಅಲ್ಲಿರುವಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ಸರ್ಕಾರದ ವಿಧಗಳಿಗೆ ಈ ವಿಧಾನದ ಸಂಶೋಧಕರು ಹೆಚ್ಚು ಗಮನವನ್ನು ಕೊಟ್ಟು ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳ ಸಂಸ್ಥೆಗಳನ್ನು ಕಡೆಗಣಿಸಿರೋದನ್ನು ನೋಡ್ತೀವಿ. ಮುಂದುವರಿದು ಇನ್ನೊಂದು ವಿಧಾನದಲ್ಲಿ ಹೇಳಬೇಕಾಗಿತ್ತು ಅಂದರೆ ಈ ವಿಧಾನ ಅಭಿವೃದ್ಧಿ ಹೊಂದಿದ ದೇಶಗಳ ಸಂಸ್ಥೆಗಳನ್ನೇ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸ್ಥಾಪಿಸಲಿಕ್ಕೆ ಪ್ರಭಾವ ಬೀರಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇನ್ನು ಈ ವಿಧಾನವೂ ಕೂಡ
ಊಹಾತ್ಮಕ, ಊಹೆಗಳ ಮೇಲೆ ಆ ಸಂಸ್ಥೆಗಳು ಹೇಗಿದ್ದವು, ಹೇಗೆ ಕಾರ್ಯವನ್ನು ನಿರ್ವಹಿಸಿದ್ವು ಅನ್ನೋದರ ಊಹಾತ್ಮಕತೆ ಮತ್ತು ಪ್ರಮಾಣಕವಾಗಿದೆ ಅಂತೇಳಿ. ಅಂದರೆ ಪ್ರಮಾಣಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟಿದೆ, ಊಹೆ ಆಧಾರಿತವಾಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ ವ್ಯವಸ್ಥಿತ ಹೋಲಿಕೆ ಇಲ್ಲದೇ ಇದ್ದರೆ ಸಾಂಸ್ಥಿಕ ವಿಧಾನ ವಿಫಲ ಆಗುವಂಥ ಸಾಧ್ಯತೆ ಇದೆ. ವ್ಯವಸ್ಥಿತ ಹೋಲಿಕೆಯ ಕೊರತೆಯೂ ಕೂಡ ಈ ವಿಧಾನದ ಒಂದು ಟೀಕೆಯಾಗಿದೆ. ಉದಾಹರಣೆಗೆ ಬ್ರಿಟನ್ನಲ್ಲಿ ಶಾಸಕಾಂಗ ತುಂಬ ವ್ಯವಸ್ಥಿತವಾಗಿ ನಡೆದಿದೆ ಅಂತಂದರೆ ಅದನ್ನು ಇನ್ನೊಂದು ಯಾವ ವ್ಯವಸ್ಥೆ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಾರೆ, ಉದಾಹರಣೆಗೆ ಭಾರತ ಮತ್ತು ಬ್ರಿಟನ್ನಿನ ಸಾಂಸ್ಥಿಕ ವ್ಯವಸ್ಥೆಯನ್ನು ಹೋಲಿಕೆ ಮಾಡ್ತಾ ಹೋದರೆ ಅಲ್ಲಿರುವಂಥ ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಜನಸಂಖ್ಯೆ, ಅಲ್ಲಿರುವಂಥ ಜನರ ಸಂಸ್ಕೃತಿ, ಅಲ್ಲಿರುವಂಥ ಅಸ್ಮಿತೆ, ಭಾರತದಲ್ಲಿರುವಂಥ ಜನಸಂಖ್ಯೆ, ಭಾರತದಲ್ಲಿರುವಂಥ ಅಸ್ಮಿತೆ, ಭಾರತದಲ್ಲಿರುವಂಥ ಗುರುತುಗಳು, ಇವುಗಳ ಹೋಲಿಕೆ ಸೂಕ್ತ ಆಗೋದಿಲ್ಲ. ಅದರಿಂದ ವ್ಯವಸ್ಥಿತ ಹೋಲಿಕೆಯ ಕೊರತೆಯೂ ಕೂಡ ಈ ವಿಧಾನ ಅಂದರೆ ಸಾಂಸ್ಥಿಕ ವಿಧಾನದ ಬಹುದೊಡ್ಡ ಟೀಕೆ ಅಥವಾ ಅದರ ಕೊರತೆ ಆಗಿದೆ. ಒಟ್ಟಾರೆ ಇಷ್ಟೆಲ್ಲ ಟೀಕೆ ಇದ್ದರೂ ಕೂಡ ಸಾಂಸ್ಥಿಕ ದೃಷ್ಟಿಕೋನ ರಾಜಕೀಯ ಚಿಂತನೆಯ ಬೆಳವಣಿಗೆಯನ್ನು ಕುರಿತು ನಮಗೆ ತಿಳಿದುಕೊಳ್ಳಿಕ್ಕೆ, ಅಲ್ಲಿರುವಂಥ ಕಾರ್ಯಗಳ ಮೌಲ್ಯ ತಿಳಿದುಕೊಳ್ಳಿಕ್ಕೆ, ರಾಜಕೀಯ ಸಂಸ್ಥೆಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಿಕ್ಕೆ, ಅವುಗಳ ಕಾರ್ಯನಿರ್ವಹಣೆಯನ್ನು ತಿಳಿದುಕೊಳ್ಳಿಕ್ಕೆ ಅತ್ಯಂತ ಪ್ರಮುಖವಾಗಿರುವಂಥ ವಿಧಾನ ಯಾವುದು ಅಂದರೆ ಸಾಂಸ್ಥಿಕ ವಿಧಾನ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ರಾಜ್ಯಶಾಸ್ತ್ರದ 3 ವಿಧಾನಗಳಾಗಿರುವಂಥ ಅಥವಾ ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾಗಿ ಆಧುನಿಕ ವಿಧಾನ ಮತ್ತು ಸಾಂಪ್ರದಾಯಿಕ ವಿಧಾನ ಅಂತೇಳಿ 2 ವರ್ಗೀಕರಣ ಮಾಡಲಾಗಿದ್ದು, ಆ 2 ವರ್ಗೀಕರಣದಲ್ಲಿ ಈ ದಿನ ನಾವು ಸಾಂಪ್ರದಾಯಿಕ ವಿಧಾನಗಳಲ್ಲಿ ಐತಿಹಾಸಿಕ ವಿಧಾನ, ಕಾನೂನಾತ್ಮಕ ವಿಧಾನ ಮತ್ತು ಸಾಂಸ್ಥಿಕ ವಿಧಾನವನ್ನು ಚರ್ಚೆ ಮಾಡಿದ್ದು. ಇನ್ನೊಂದು ಅಂದರೆ ಮುಂದಿನ ವಿಡಿಯೋದಲ್ಲಿ ಆಧುನಿಕ ವಿಧಾನಗಳಲ್ಲಿ ವರ್ತನವಾದ, ವರ್ತನೋತ್ತರವಾದ ಮತ್ತು ವ್ಯವಸ್ಥಾ ವಿಧಾನವನ್ನು ತಿಳಿದುಕೊಳ್ಳೋಣ. ಕೊನೆಯದಾಗಿ ಮತ್ತೊಂದು ಬಾರಿ ಹೇಳ್ತಾ ಇದ್ದು, ಸಾಂಪ್ರದಾಯಿಕ ವಿಧಾನಗಳು ಹೆಚ್ಚು ಊಹಾತ್ಮಕವಾಗಿದ್ದು ಹೆಚ್ಚು ಮೌಲ್ಯಗಳಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟರೆ, ಈ ಆಧುನಿಕ ವಿಧಾನಗಳು ಊಹಾತ್ಮಕತೆಯನ್ನು ಬಿಟ್ಟು ವಾಸ್ತವವಾಗಿ ಏನಿದೆ ಅದು ಮತ್ತು ವಿಜ್ಞಾನದ ಬೆಳಕಿನಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಅವುಗಳ ಕುರಿತು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಧನ್ಯವಾದಗಳು.